साराय स्वानुभूत्या चकासते चित्स्वभावाय भावाय सर्वभावान्तरचिते सर्वभावान्तरचिते। ಭರತ ಕ್ಷೇತ್ರದ ಭಗವಾನ್ ಸ್ವರೂಪಗಳು ಸಮಯ ಸಾರ ಪರಮಾತ್ಮನ ಮೇಲೆ ಇಲ್ಲಿ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಕೂಡಿಸಿ ಬಂದಿರುವ ಅಮೃತಮಯ ಭಾವರೂಪದ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ 12ನೇ ಕಲಶಿಕೆ. ಕರ್ಮನಯಾವಲಂಬನಪರಾ ಜ್ಞಾನಂ ನ ಜಾನಂತಿ ಯತ್ ಮಗ್ನಜ್ಞಾನನಯೇಷಿಣೋ ವಿಯದತಿ ಸ್ವಚ್ಛಂದಮಂದೋದ್ಯಮಾ ವಿಶ್ವಸ್ಯೋಪರಿ ತೇ ತರಂತಿ ಸತತಂ ಜ್ಞಾನಂ ಭವಂತಃ ಸ್ವಯಂ ಯೇ ಕುರ್ವಂತಿ ನ ಕರ್ಮ ಜಾತು ನ ವಶಂ ಯಾಂತಿ ಪ್ರಮಾದಸ್ಯ ಚ. ಕರ್ಮನಯಾವಲಂಬನಪರಾಮಜ್ಞಾಃ. ಬಹಳ ಭಯಾನಕ ಮಾತು ಇದೆ. ಬಹುಶಃ ಇದೇ ಭಾವವನ್ನು ವ್ಯಕ್ತ ಮಾಡುವ ಸಲುವಾಗಿನ ಆ ಒಂದು ಸೂಕ್ತಿ ಬಂದಿದ್ದಿರಬಹುದು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಉಳಿದ ಸಾಂಸಾರಿಕ ಕಾರ್ಯಗಳಲ್ಲಿ ಮಗ್ನ ಇರುವ ಮಾತ ಅಷ್ಟು ಭಯಾನಕ ಇಲ್ಲ. ಅನ್ನ ಪರಿಸ್ಥಿತಿ ಯಾವ ಕಾಲಕ್ಕೂ ಇದೆ. ಯಾವ ಕಾಲಕ್ಕೂ ಆದಿದೇವರ ಯಾವ ವೇಳೆದೊಳಗ ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದ್ರು ಆ ಕಾಲದಿಂದ ಇದೆ. ಯಾವ ಕಾಲಕ್ಕೂ ಜೀವದ ಜ್ಞಾನ ಸ್ಥೂಲ ಇದ್ದ ಕಾರಣ ಬಾಹ್ಯದ ಯಾವ ಕಾರ್ಯ ಇದೆಯೋ ದೇಹದ ಮೂಲಕ ವಚನೋಕ್ತಿಗಳ ಮೂಲಕ ಯಾವ ಕಾರ್ಯ ಪರಂಪರಾಗತ ಯಾವ ಕಾರ್ಯ ಕಂಡು ಬರ್ತಿದ್ರಲ್ಲ ಅದನ್ನು ನಂಬುವ ಹಾಗೆ ಆಗಮದ ಅಭ್ಯಾಸದಿಂದ ಅನೇಕ ಬಾರಿ ತಿಳಿದ್ರೂ ಆ ಮಾತನ್ನು ನಂಬುದು. ಬಿಡುವುದಿಲ್ರಿ. ನೋಡ್ರಿ, ಐಕಾವೆ ಜನಾಚೆ ಕರಾವೆ ಮನಾಚೆ ಅಂಥೇಳಿ ಲೋಕೋಕ್ತಿನ ಬಂತಾರೆ. ನಮ್ಮಲ್ಲೇ ಬಹಳಷ್ಟು ಧಾರ್ಮಿಕ ಅನ್ನಿಸಿಕೊಳ್ಳುವಂಥವ್ರು ಹೇಳ್ತಿದ್ರು, ಎಲ್ಲರದು ಕೇಳೋದು ನೋಡಿರ್ತಾರೆ, ತಮಗೆ ಅಂತ ತಿಳಿತಿದ್ದೀರ ಏನು ಮಾಡೋದಿದ್ದೀರಿ? ಹಾಗಾದರೆ ಇದು ಕೇಳೋದಕ್ಕೆ ಅರ್ಥ ಏನಿದೆ? ಈ ಮಾತಿನೊಳಗೆ ಎಷ್ಟು ವಸ್ತು ಧರ್ಮದ ವಿರಾಧನೆ ಇದೆ. ನಮಗೇನು ತಿಳಿತಿದೆ ಅದನ್ನೇ ಮಾಡುವುದಾದ್ರೆ ಇದು ಕೇಳುವುದ ಓದುವುದ ಉಪಕ್ರಮ ಯಾತಕ್ಕೆ ಬೇಕು? ಅದಕ್ಕೆ ನೋಡ್ರಿ, ಭಯಾನಕ ಪಾಪ ಎಲ್ಲರೇ ಆಗ್ತಿದೆ ಅಂದ್ರೆ ಧರ್ಮಕ್ಷೇತ್ರದೊಳಗಾಗ್ತಿದೆ. ಬಹಳ ಸೂಕ್ಷ್ಮ ಇದೆ. ಧರ್ಮಕ್ಷೇತ್ರದೊಳಗೆ ಬಂದ ಅಪ್ಪಾಜಿ ಹೇಳ್ತಿದ್ದರು, ಜಿನವಾಣಿಯ ಸಲುವಾಗಿ ಪೆನ್ ಎತ್ತಬೇಕು, ಲೆಕ್ಕನಿಕೆ ಎತ್ತಬೇಕಾಯಿತು ಅಂತಂದ್ರೆ ಮೈಯೆಲ್ಲ ಕಂಡಬೇಕು. ಜಿನವಾಣಿಯ ಕುರಿತು ನಾಲಿಗೆ ಎತ್ತಬೇಕಾದ್ರೆ ಅತ್ಯಂತ ಸಾವಧಾನತೆ ಬೇಕು. ಜಿನವಾಣಿಯ ಕುರಿತು ಹೆಜ್ಜೆ ಎತ್ತಬೇಕಾದ್ರೆ ಅರ್ಥಾತ್ ಆಚರಣೆ. ಈ ನಿಜವಾಗಿಯೇ ಎಷ್ಟು ಸಾವಧಾನತೆ ಬೇಕು, ಇಂದೆಷ್ಟು ಸುಲಭವಾಗಿ ಹೋಗಿದೆ. ಅದನ್ನೇ ಪೊನ್ನೂರು ಪ್ರಭೆಯೊಳಗೆ ಹೇಳಿದ್ರಲ್ಲ, ಅಜ್ಞಾನಿ ಜೀವನಿಗೆ ನಗ್ನ ದಿಗಂಬರ ಆಗುವುದು ಯಾವ ಕಾಲದೊಳಗೂ ಸುಲಭ. ಆದಿದೇವರ ಕಾಲಕ್ಕೂ 4000 ರಾಜರಾದರೆ ನಗ್ನ ದಿಗಂಬರ ಸದೈವ ನಡೆದದ್ದಿದೆ. ತೋಡರ್ ಮಲ್ಜಿ ಏನು ಹೇಳ್ರ,
ಸಮೋಸರಣದಲ್ಲಿ ಅಷ್ಟ ಸಂಖ್ಯೆ ಇಷ್ಟ ಸಂಖ್ಯೆಯಲ್ಲಿ ಮುನಿಗಳಿರ್ತಾರೆ ಅಂಥೇಳಿ ಹೇಳಲಾಗುತ್ತದೆ. ಆದರೆ ಅವರೆಲ್ಲರೂ ಶುದ್ಧ ಭಾವಲಿಂಗಿಗಳಿರುವುದಿಲ್ಲ. ಧರ್ಮ ಮಾಡೋದರಷ್ಟು ಸುಲಭ ನಮಗೆ ಯಾವುದೂ ಅನ್ನಿಸ್ತಾ ಇಲ್ಲರಿ. ಯಾಕೆ ಅಂತಂದ್ರೆ ವಿಚಾರ ಶೂನ್ಯತೆ, ಯಾವ ಪ್ರಕಾರದ ವಿಚಾರ ಮಾಡದೇ ಆರಂಭ ಮಾಡುವಂಥ ಕಾರ್ಯ ಅಂದರೆ ಒಂದು ಧರ್ಮನ ಇದೆ. ದೀಕ್ಷಾ ತಗೊಳ್ಳೋದು ಸುಲಭ, ಸ್ವಾಧ್ಯಾಯದ ನಿಯಮ ತಗೊಳ್ಳೋದು ಸುಲಭ, ಜಪ ಮಾಡೋದು ಸುಲಭ. ಹಾಗಾದ್ರೆ ಅವೆಲ್ಲ ಮಾಡಲೇಬೇಕಲ್ಲೇನ? ಅವಶ್ಯವಾಗಿ ಮಾಡಬೇಕು. ಆದರೆ ಆ ಮಾಡುವುದರೊಳಗೆ ಯಾವ ಆಂತರ್ಯದ ಒಂದು ಶಾಂತಿ, ಆಂತರ್ಯದ ಒಂದು ತೃಪ್ತಿ, ಆಂತರ್ಯದೊಳಗಿಂದ ಒಂದು ಯಾವ ವಿಶ್ವದ ಸಮಸ್ತ ಪದ ಪ್ರತಿಷ್ಠೆ ಪರ್ಯಾಯಗಳ ಕುರಿತಾಗಿ, ಪದಾರ್ಥಗಳ ಕುರಿತಾಗಿ ಪರಮ ನಿರಪೇಕ್ಷತೆ ಇರ್ತಿದೆ ಅನ್ನೋದು ಇಷ್ಟಾದರೂ ಪರಿಚಯ ಅಥವಾ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಬೇಕಲ್ಲ. ವಿಶ್ವದ ಸಮಸ್ತ ಪದ ಪ್ರತಿಷ್ಠೆ ಪರ್ಯಾಯ ಪದಾರ್ಥ ಪರಮ ನಿರಪೇಕ್ಷತೆ ಬೇಕ್ರಿ. ಅಂತರಂಗದೊಳಗ ಪರಮ ಶಾಂತಿ ತೃಪ್ತಿ ಬೇಕಲ್ಲ. ಧರ್ಮ ಮಾಡ್ತಾ ಇದ್ದೇನೆ ಆದ್ರೂ ದುಃಖನ ಬೆಳೀತಾ ಇದೆ ಅಂತಂದ್ರೆ ನಾವು ಧರ್ಮ ಮಾಡ್ತಾ ಇದ್ದೇವೆ ಅಂತೇಳಿ. ನಮಗೆ ಯಾವ ಸಂಸಾರದೊಳಗೆ ಏರುಪೇರು ಆಗ್ತಿದೆ, ಸಂಯೋಗದೊಳಗೆ ಪರಿವರ್ತನೆ ಆಗ್ತಿದೆ, ಅದು ನಿಜವಾಗಿ ದುಃಖ ಅಲ್ಲ. ದುಃಖ ಅದರ ಕುರಿತಾಗಿ ಅಂತರಂಗದೊಳಗೆ ಯಾವ ಕೊರಗೆ ಇದೆಯಲ್ಲ, ಅಂತರಂಗದೊಳಗೆ ಯಾವ ವ್ಯಥೆಯ ವೇದನೆ ಇದೆಯಲ್ಲ, ಅದು ದುಃಖ ಇದೆ. ಆ ದುಃಖ ಕಡಿಮೆ ಆಗಲಿಲ್ಲ, ಸಂಯೋಗದೊಳಗೆ ಪರಿವರ್ತನೆ ಆಗಿಲ್ರಿ. ಯಾಕೆ ಅಂತಂದರೆ ಯಾವಾಗಲೂ ಸಂಯೋಗದೊಳಗೆ ಪರಿವರ್ತನೆ ಉದಯದ ಅನುಸಾರ ಆಗ್ತಿದೆ ರೀ. ಜೀವದ ಇಚ್ಛೆ ಪರಿಣಾಮ ಅಜ್ಞಾನ ಅಥವಾ ಜ್ಞಾನದ ಅನುಸಾರ ಆಗುವುದಿಲ್ಲ. ಸಂಯೋಗದೊಳಗಿನ ಪರಿವರ್ತನೆಗೆ ಯಾವ ಕಾಲದೊಳಗೂ ಕೂಡ ಉದಯವೇ ಪ್ರಮುಖ ಕಾರಣ ಇದೆ. ಜ್ಞಾನ ಅಜ್ಞಾನ ಸದ್ಭಾವನೆ ದುರ್ಭಾವನೆ ಅಲ್ಲಿ ಯಾವುದ್ರದ್ದು ಕೆಲಸ ಇಲ್ಲ. ಆದರೆ ಜ್ಞಾನ ಅಜ್ಞಾನ ಸದ್ಭಾವನೆ ದುರ್ಭಾವನೆಗಳ ಫಲ ಆ ಜೀವನಿಗೆ ಆ ಸಮಯದೊಳಗನ ಆಗ್ತಿದೆ ರೀ, ಒಳಗೆ ವೇದನೆ ಆಗ್ತಿದೆ. ಮತ್ತು ಭವಿಷ್ಯದೊಳಗೆ ಯಾವ ಕರ್ಮದ ಬಂಧ ಅದರ ಅನುಸಾರ ಆಗ್ತಿದೆ. ಅದರ ಮೇಲೆ ವಿಶ್ವಾಸ ಮಾಡದಿದ್ರೆ ಬೇಡ. ಇಂಥ ಕರ್ಮ ಇಂಥ ಪರಿಣಾಮ ಮಾಡಿದೆ ಅಂದರೆ ಇಂಥ ಕರ್ಮದ ಬಂಧ ಆಗ್ತಿದೆ. ಈ ಪ್ರಕಾರದ ದುರ್ಭಾವನೆ ನಿನ್ನಲ್ಲೇ ಇತ್ತು ಅಂತಂದರೆ ಈ ಪ್ರಕಾರ ನೀನು ದುರ್ಗತಿಗೆ ಹೋಗಬೇಕಾಗ್ತಿದೆ. ಈ ಮಾತಿನ ಮೇಲೆ ವಿಶ್ವಾಸ ಮಾಡದಿದ್ರೆ ಬೇಡ. ಆದರೆ ಯಾವ ಮಲಿನ ಭಾವ ಇದೆ, ಆ ಮಲಿನ ಭಾವದ ಸಮಯದೊಳಗೆ ವರ್ತಮಾನದಲ್ಲಿ ತನಗೆ ಶಾಂತಿ ಇದೆಯೋ ಅಥವಾ ಅಶಾಂತಿ ಇದೆ ಇಷ್ಟಂತೂ ತಿಳಿತಿದ್ರಲ್ಲ. ಎಂಥ ಮೂರ್ಖ ಇದ್ರೂ ತಿಳ್ಕೊಳ್ಳಬಹುದಾಗಿದೆ. ಆದರೆ ತಿಳ್ಕೊಳ್ಳೋ ಪ್ರಯತ್ನವನ್ನೇ ಮಾಡದಿದ್ರೆ ಯಾರೇನು ಮಾಡೋದಿದೆ. ಬಹಳ ಅದ್ಭುತ ಮಾತು. ಕರ್ಮ ನಯಾವಲಂಬನ ಪರ ಮಗ್ನ ಕರ್ಮ ನಯದ ಅವಲಂಬನೆ ಮಾಡಿ ಪರ ಉತ್ಕೃಷ್ಟ ರೂಪದಿಂದ ಅಲ್ಲಿ ಮಗ್ನ ಇರ್ತಾನೆ. ಯಾವ ಸ್ವಯಂ ನಾವ್ರಿ. ನಮಗೆ ತೃಪ್ತಿ ಇದೇನಿಲ್ಲ ನಾವು ಮಾಡ್ತಾ ಇರುವಂಥ ಧಾರ್ಮಿಕ ಕಾರ್ಯಗಳ ಕುರಿತು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋದು ಇದೆಯೋ ಅಥವಾ ಇಲ್ಲ. ಮಾಡ್ತಾ ಇರುವುದರ ಕುರಿತು ತೃಪ್ತಿ ಇದೆ, ಇನ್ನೂ ಇವುಗಳಲ್ಲಿ ವೃದ್ಧಿಯಾಗಬೇಕು ಅನ್ನೋದರ ಕೂಡ ನಮಗೆ ಭಾವನೆ ಇದೆ. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಅನೇಕ ಪ್ರಕಾರದ ಕ್ರಿಯೆಗಳ ಆಗಿದೆ. ಕ್ರಿಯೆಗಳನ್ನು ಮಾಡುವುದರದ ನಿಷೇಧ ಇಲ್ಲ. ಆದರೆ ಆ ಕ್ರಿಯೆಯಲ್ಲಿ ಧರ್ಮದ ಪಕ್ಷ ಇದೆ ಇರಲ್ಲ, ಅದೇನಿದೆ ಮಹಾಭಯಾನಕ ಇದೆ. ವರ್ತಮಾನದ ಜೀವನವನ್ನು ಜಾಲಾಡಿ ಬಿಡುವಂಥದ್ದು ಇದೆ ರೀ. ನಿನ್ನೆ ಹೇಳಿದ್ದಿತ್ತು ಸಂಸಾರದ ಸಲುವಾಗಿ ಸಂಸಾರ, ಪಾಪದ ಸಲುವಾಗಿ ವಿಷಯ ಭೋಗದ ಸಲುವಾಗಿ ಪ್ರವೃತ್ತಿ, ಅದಂತೂ ಅದರ ಸಲುವಾಗಿಯೇ ಇದೆ ಅಲ್ಲ. ಆದರೆ ಇಲ್ಲಿ ಆಗಮನ ಸಾನ್ನಿಧ್ಯದೊಳಗೆ ಬಂದ ನಂತರ
ಅರಹಂತನ ಸಾನ್ನಿಧ್ಯದೊಳಗೆ ಬಂದ ನಂತರ ಪಂಚಪ್ರಭುಗಳನ್ನು ಬುದ್ಧಿಯ ಭೂಮಿಕೆಯೊಳಗೆ ತಂದುಕೊಂಡ ನಂತರ ಆ ಪರಾವಲಂಬಿ ಪರಿಣಾಮವೇ ಧರ್ಮ ಅಂಥೇಳಿ ತಿಳಿಯೋದ. ಇದು ಬಹಳ ಉಚ್ಚ ಕೋಟಿಯ ಜ್ಞಾನಿಯ ಮಾತಿದೆ, ನಮ್ದ ತಮ್ದ ಅಲ್ಲ. ಅದರ ಹಿಂದನೂ ಮತ್ತೇನರೇ ಸಾಂಸಾರಿಕ ಅಭಿಲಾಷೆ ಇರುವಂಥ ಭೂಮಿಕೆಯೊಳಗೆ ನಾವು ಅದೇವ್ರಿ. ಪಂಚಪ್ರಭುಗಳನ್ನು ಬುದ್ಧಿಯ ಭೂಮಿಕೆಯಲ್ಲಿ ತಂದುಕೊಳ್ಳಬೇಕಾದ್ರೆ ಅದರ ಹಿಂದೆ ಕೂಡ ಸಂಸಾರದ ಯಾವುದೋ ಸ್ವಾರ್ಥ ಇರುವಂಥ ಭೂಮಿಕೆ ಇನ್ನೂ ನಮ್ಮದಿದೆ. ಆದರೆ ಪಂಚಪ್ರಭುಗಳು ನಮೋ ಅರಹಂತಾಣಂ ಅನ್ನೂ ವೇಳೆದೊಳಗೆ ಅವರನ್ನು ಬುದ್ಧಿಯ ಭೂಮಿಕೆಯೊಳಗೆ ತಂದುಕೊಳ್ಳುವ ವೇಳೆದೊಳಗೆ ಆ ಸಮೋಸರಣದೊಳಗೆ ವಿರಾಜಮಾನ ಸಮೋಸರಣದಲ್ಲಿ ಅಧರ ರೂಪದಿಂದ ಪರಮ ಉದಾರಿಕ ದೇಹವನ್ನು ಕೂಡ ಸ್ಪರ್ಶ ಮಾಡದೆ ಅನಂತ ಚತುಷ್ಟಯಮಯನಾದಂಥ ನಿಜಾತ್ಮನಲ್ಲೇ ಅಂತರ್ನಿಮಗ್ನ ಇರುವಂಥ ಆ ಚೈತನ್ಯ ಜ್ಯೋತಿಯನ್ನು ಪ್ರತ್ಯಕ್ಷ ಕಂಡು ಮನಸ್ಸಿನಲ್ಲಿ ತೃಪ್ತಿಯ ಭಾವ ಮೂಡಿತು ಅಂತಂದ್ರೆ ಅದು ಕ್ರಿಯೆಯೊಳಗೆ ಪಕ್ಷಪಾತ ಆಯ್ತು. ಏನು ಹೇಳ್ತು? ನಮೋ ಸಿದ್ಧಾಣಂ ಅನ್ನೋ ವೇಳೆಯೊಳಗ ಜ್ಞಾನದ ಭೂಮಿಕೆಯೊಳಗ ಆ ದ್ರವ್ಯಕರ್ಮ ಭಾವಕರ್ಮ ನೋಕರ್ಮದಿಂದ ಭಿನ್ನಾಗಿ ಹೋಗಿರುವಂಥ ಆ ಪರಮಾತ್ಮ ಕೃತ್ಯ ಅಶರೀರಿ ಸಿದ್ಧ ಪರಮಾತ್ಮರುಗಳ ಅನಂತ ಸಂಖ್ಯೆಯಲ್ಲಿ ಶಾಶ್ವತ ಸುಖದೊಳಗೆ ನಿಮಗ್ನ ಇರುವುದ ನನ್ನ ಬುದ್ಧಿಯ ಭೂಮಿಕೆಯೊಳಗೆ ಬಂತು ಅಂತಂದ್ರೆ ಅದರೊಳಗೆ ನನಗೆ ಸಂತೋಷ ಅಥವಾ ತೃಪ್ತಿ ಆಯಿತು ಅಂತಂದ್ರೆ ಅಲ್ಲಿ ಕ್ರಿಯೆಯ ಪಕ್ಷ ಇದೆ, ಪರಾವಲಂಬನೆ ಇದೆ, ಕ್ರಿಯೆಯ ಪಕ್ಷ ಇದೆ. ಈ ಮಾತ ಯಾರು ಎಷ್ಟು ಅಂಶದಿಂದ ತಿಳ್ಕೊಳ್ತೀರಿ ಅದು ನಿಮಗೆ ಬಿಟ್ಟದ್ದು ಇದೆ. ನಿಮಗೆಲ್ಲ ತಿಳಿದು ಬರುವ ಹಾಗೆ ತಿಳಿಸಿಕೊಡುವಂಥ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಜಿನವಾಣಿಯ ವಚನದೊಳಗ ಆನಂದದ ಉತ್ಪತ್ತಿ ಆಯಿತು ನೋಡ್ರಿ. ಯಾವುದೋ ಒಂದು ಅಪೇಕ್ಷಾದಿಂದ ಆ ಜೀವನ ಧನ್ಯ ಇದೆ. ಯಾವ ಜೀವನ? ಸಾಂಸಾರಿಕ ವಿಷಯ ಭೋಗಗಳನ್ನು ದೂರೀಕರಿಸಿ ಜಿನೇಂದ್ರ ಪ್ರಭು ವೀತರಾಗಿ ಸಂತರ ಹೇಳುವಂಥ ವಾಸ್ತವಿಕ ವಸ್ತು ಸ್ವರೂಪ, ತನ್ನ ಸ್ವರೂಪ, ತನ್ನ ನಿರ್ಮಲ ಪರಿಣಾಮದ ಸ್ವರೂಪ, ಇವುಗಳನ್ನು ಅಧ್ಯಯನ ಮಾಡ್ತಾ ಇರುವ ವೇಳೆದೊಳಗೆ, ಓದುತ್ತಾ ಇರುವ ವೇಳೆದೊಳಗೆ ಒಂದು ಪ್ರಕಾರದ ಸುಖ ಶಾಂತಿ ಆಗ್ತಿದೆ. ಅದು ಒಂದು ಯಾವುದೋ ಅಪೇಕ್ಷಾದಿಂದ ಒಳ್ಳೆಯದಿದೆ ರೀ. ಆದ್ರೆ ಅದು ಧರ್ಮಲ್ಲ ಅನ್ನೋ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಧರ್ಮ ಯಾವುದು? ಧರ್ಮಲ್ಲ ಅಂತ ಹೇಳಿದ್ರೆ ಬರುದೇ ಇಲ್ಲ. ಮತ್ತು ನಾನು ಹೇಳ್ತಾನೆ ಇದ್ದೇನೆ ಮತ್ತು ತಾವು ಬರ್ತಾನೆ ಇದ್ದೀರಲ್ರಿ ಅಂದ್ರ ನಮ್ಗೆ ರೂಢಿಯಾಗಿ ಹೋಗಿದೆ. ಏನು ರೂಢಿಯಾಗಿದೆ? ಕೇಳಿ ಬಿಡೋದಲ್ಲ, ಆದ್ರೆ ಕೇಳುವುದರೊಳಗೆ ಏನಿಲ್ಲ ಅಂದರೆ ಸತ್ಯತೆ ಅನ್ನಿಸ್ತಾ ಇದೆ ಅಂತ ಹೇಳಿ ಬರ್ತಾರೆ. ನಿಜವಾಗಿ ಸೂಕ್ಷ್ಮಾತಿ ಸೂಕ್ಷ್ಮ ಮಾತು ನಡೆಯುವುದಿಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮ ಮಾತುಗಳಲ್ಲಿ ಸ್ಥಿರ ಉಳಿಯುವಂಥ ಧೈರ್ಯ ಬಹಳಷ್ಟು ಜೀವರುಗಳಲ್ಲಿ ಇರುವುದಿಲ್ಲ. ಸ್ಥೂಲ ಮಾತು, ಮನಸ್ಸಿಗೆ ರಂಜಿಸುವಂಥ ಮಾತು, ಇನ್ನೂ ಹೆಚ್ಚು ಕೆಳಗೆ ಬಂದು ಹೇಳಬೇಕಾದ್ರೆ ಹಾಸ್ಯದ ಮಾತು, ಪ್ರವಚನದೊಳಗೆ ಹಾಸ್ಯದ ಮಾತು, ಯಾವುದು ಕಷಾಯ ಇದೆಯೋ ಅದರ ಪೋಷಣೆ ಮಾಡುವಂಥ ಮಾತು ಇಲ್ಲಿ ಇರ್ತಾವೇನ. ಆದ್ರೂ ಕೂಡ ಅವು ಇದ್ರ ದೃಷ್ಟಾಂತಗಳ ಸುರಿಮಳೆ ಇದ್ರ ನಮಗೆ ಪ್ರವಚನ ಹಿಡಿಸ್ತಿದ್ದೀರಿ, ರುಚಿಸ್ತಿದ್ದೀರಿ. ಆದ್ರೆ ಆಂತರ್ಯದ ಸೂಕ್ಷ್ಮ ಮಾತು, ಆಂತರ್ಯದ ಅರ್ಥಾತ್ ಏನ? ವಸ್ತುವಿನ ವ್ಯವಸ್ಥೆಯ ಮಾತನ್ನ ಹೇಳುವಂಥ ಅಥವಾ ತಿಳಿದುಕೊಳ್ಳುವಂಥ ಪ್ರಯತ್ನ
ಬಹಳಷ್ಟು ಕಮ್ಮಿ ಜೀವನಗಳಲ್ಲಿ ಇದ್ದೀರಿ. ಜೀವದ ಯೋಗ್ಯತೆಯ ಅನುಸಾರ ಜೀವನಿಗೆ ಉಪದೇಶನು ಲಭಿಸಿದೆ. ಜೀವನಿಗೆ ಲಭಿಸುವಂಥ ಉಪದೇಶದ ಮೂಲಕ ಸ್ವಯಂ ತನ್ನ ಯೋಗ್ಯತೆಯಿಂದ ಜೀವ ವಸ್ತು ತತ್ವದ ನಿರ್ಣಯ ಮಾಡಬೇಕು, ಸನಿಹಕ್ಕೆ ಹೋಗಬೇಕು. 14-15ನೇ ಗಾಥೆ ಸಮಯ ಸಾರದೊಳಗೆ ಏನು ಹೇಳಿದರು? ದ್ರವ್ಯದ ಹತ್ತಿರ ಸಮೀಪ ಹೋಗಿ ನೋಡಿದ ನಂತರ ದ್ರವ್ಯ ಪರ್ಯಾಯದಿಂದ ಕೂಡ ಭಿನ್ನ ಇದೆ. ಪರ್ಯಾಯಾರ್ಥಿಕ ನಯದ ವಿಷಯವಾದಂಥ ಪರ್ಯಾಯದ ಹತ್ತಿರ ಹೋಗಿ ನೋಡಿದರೆ ಪರ್ಯಾಯ ಮಲಿನ ಇದೆ, ಪರ್ಯಾಯ ಬದ್ಧ ಇದೆ, ಪರ್ಯಾಯ ಪರದ ಜೊತೆಗೆ ಏಕಾದ ಹಾಗೆ ಇದೆ. ಅದರ ಪರ್ಯಾಯದ ದೃಷ್ಟಿಯನ್ನು ಬಿಟ್ಟುಕೊಟ್ಟ ನೋಡ್ರಿ, ಬಂಗಾರದ ಕೆಲಸ ಅಥವಾ ಸಣ್ಣ ಹರಳನ್ನು ಕೂಡಿಸ್ತಾ ಇರ್ತಲ್ಲ, ಮೂಗುತಿಯೊಳಗೆ ಹರಳನ್ನು ಕೂಡಿಸ್ತಾ ಇರ್ತಾರೆ. ಅವ ಹೇಗೆ ಕೂಡಿಸ್ತಾ ಇರ್ತಾರೆ? ಒಂದು ಕಣ್ಣಿಗೆ ಹಾಕೊಂಡಿರ್ತಾನ್ರಿ, ಇನ್ನೊಂದು ಕಣ್ಣನ್ನು ಮುಚ್ಚಿರ್ತಾನ್ರಿ. ಹೌದು ಅಥವಾ ಇಲ್ರಿ? ಮುಚ್ಚಿರ್ತಾನೆ, ಆದ್ರೂ ಕೂಡ ಅದರದ್ದು ಶಕ್ತಿ ಇದರೊಳಗೆ ಇರ್ತಿದೆಯೋ ಅಥವಾ ಇಲ್ರಿ? ಮುಚ್ಚಿರ್ತಾನೆ ಅರ್ಥಾತ್ ಆ ಕಡೆ ಯಾವುದು ಹೋಗಬೇಕಲ್ಲ ಚೈತನ್ಯದ ಶಕ್ತಿ, ಅದು ಕೂಡ ಇದರಲ್ಲಿನ ಏಕಾಗ್ರ ಮಾಡ್ತಾನೆ, ಸೂಕ್ಷ್ಮ ಮಾಡ್ತಾನ್ರಿ. ಆ ಪ್ರಕಾರ ದ್ರವ್ಯ ಮತ್ತು ಪರ್ಯಾಯ ವಸ್ತು ಸಾಪೇಕ್ಷ ಅಭೇದ ರೂಪ ಇದ್ರೂ ಕೂಡ ಪರ್ಯಾಯದೊಳಗಿರುವಂಥ ಸದೋಷತೆಯನ್ನು ತೆಗೆದು ಹಾಕಬೇಕಾದ್ರೆ ಪರ್ಯಾಯವನ್ನು ಗೌಣ ಮಾಡಿ ದ್ರವ್ಯದ ಹತ್ತಿರ ಹೋಗ್ಬೇಕು. ಅಂದ್ರೆ ಅವು ಎರಡು ವಸ್ತು ಅಂತೂ ಇಲ್ಲ, ದ್ರವ್ಯ ಮತ್ತು ಪರ್ಯಾಯ ಎರಡು ವಸ್ತು ಅಂತೂ ಇಲ್ಲ. ಯಾವ ಪ್ರಕಾರ ಹಾಲು ನೀರನ್ನು ಬೆರೆಸಿಟ್ಟ ನಂತರ ಒಂದೇ ಪಾತ್ರೆಯೊಳಗೆ ಇದೆ, ಆ ರಾಜಹಂಸ ಏನು ಮಾಡ್ತಿದ್ದೀರಿ? ಹಾಲನ್ನು ಮಾತ್ರ ಎಳ್ಕೊಳ್ತಿದೆ, ನೀರನ್ನು ಬಿಟ್ಟು ಬಿಡ್ತಿದ್ದೀರಿ. ಹಾಗೆ ಇಲ್ಲಿ ದ್ರವ್ಯ ಮತ್ತು ಪರ್ಯಾಯ ಎರಡಿಲ್ಲ. ಯಾಕೆ ಅಂತಂದ್ರೆ ಯಾವ ಸಮಯದೊಳಗ ದ್ರವ್ಯದ ಯಾವ ರೂಪದ ಕಾರ್ಯ ಇದೆಯೋ ಆ ಕಾರ್ಯದ ಹೆಸರು ಪರ್ಯಾಯ ಇದೆ. ಆ ಪರ್ಯಾಯ ಆ ಕಾರ್ಯ ದ್ರವ್ಯದಿಂದ ಭಿನ್ನ ಇರೋದು ಸಾಧ್ಯ ಇಲ್ಲ. ಆದ್ರೆ ಆ ಕಾರ್ಯವನ್ನು ದೃಷ್ಟಿಯೊಳಗಿಂದ ಗೌಣ ಮಾಡಿ ಆ ಮೂಲ ವಸ್ತು ಅರ್ಥಾತ್ ದ್ರವ್ಯವನ್ನು, ದ್ರವ್ಯದ ಸ್ವಭಾವವನ್ನು ಅದರ ಹತ್ತಿರ ಹೋಗಿ ನೋಡುವ ಮಾತು ಹೇಳಿದ್ದಾರೆ. ಹತ್ತಿರ ಹೋಗೋದಂತಂದ್ರೆ ಏನು ಮಾಡೋದ? ಆ ಸ್ವಭಾವವನ್ನು ಮುಖ್ಯ ಮಾಡಿ ನೋಡೋದು. ದ್ರವ್ಯ ಯಾವಾಗಲೂ ಸಾಮಾನ್ಯ ವಿಶೇಷಾತ್ಮಕ ಇದೆ, ಸಾಮಾನ್ಯದ ಅಭಾವಾಗಿ ವಿಶೇಷ ರೂಪ ಆಗುವುದಿಲ್ಲ. ದ್ರವ್ಯ ಚೈತನ್ಯ ಸಾಮಾನ್ಯವಿರುವಂಥ ಜೀವ ದ್ರವ್ಯ ರಾಗರೂಪ ಅಥವಾ ಶುಭಭಾವ ರೂಪ ಯಾವಾಗ ಆಗುತ್ತಿದೆಯೋ ಆಗ ಚೈತನ್ಯ ಸಾಮಾನ್ಯದ ಅಭಾವ ಆಗ್ತಿದೆ ಅಂದರೆ ಆಗುವುದಿಲ್ಲ. ಆದರೆ ಏನಾಗ್ತಿದೆ? ಚೈತನ್ಯ ಸ್ವಭಾವ ತಿರೋಭೂತ ಆಗ್ತಿದೆ. ಆ ಸ್ವಭಾವವೇ ಧಾರಣ ಮಾಡಿರುವಂಥ ವಿಕಾರ ಆವಿರ್ಭೂತ. ಯಾವುದು ಆವಿರ್ಭೂತ ಇದೆಯೋ ಅದರದ ಅನುಭೂತಿ ಇದೆ ನೋಡ್ರಿ. ಯಾವುದು ತಿರೋಭೂತ ಇದೆ ಅದರದ ಅನುಭೂತಿ ಇಲ್ಲ. ಅದರ ಜ್ಞಾನದೊಳಗೆ ನೋಡ್ರಿ, ನಿಜವಾಗಿ ಇನ್ನೂ ಒಂದು ಸೂಕ್ಷ್ಮ ಮಾತು ನನಗೆ ತಿಳಿದು ಬರ್ತಾ ಇದೆ. ದರ್ಶನ ಮತ್ತು ಜ್ಞಾನ ಸ್ವರೂಪ ಏನಿದೆ ಅಲ್ಲ, ಚೈತನ್ಯ ಸಾಮಾನ್ಯ ಅರ್ಥಾತ್ ದರ್ಶನ ಮತ್ತು ಜ್ಞಾನ. ಹೌದೇನಿಲ್ರಿ? ದರ್ಶನ ಹೇಗಿದೆ? ನಿರ್ವಿಕಲ್ಪ ಚಿತ್ ಸ್ವಭಾವ ಏನಿದೆ ಅದು ದರ್ಶನ ಇದೆ. ಸವಿಕಲ್ಪ ಚಿತ್ ಸ್ವಭಾವ ಏನಿದೆ ಅದು ಜ್ಞಾನ ಇದೆ. ಆದ್ರೆ ಆ ಸವಿಕಲ್ಪದೊಳಗ ಪ್ರವಚನ ಸಾರದ 124ನೇ ಗಾಥೆಯ ಅನುಸಾರಂತೂ ಸವಿಕಲ್ಪ ಶಬ್ದದ ಅರ್ಥ ಸ್ವಲ್ಪ ಸ್ಮರಣೆ ಮಾಡ್ಕೊಳ್ಳೋದು, ಚರ್ಚೆ ಆಗಿ ಹೋಗಿದ್ದೀರಿ. ಸವಿಕಲ್ಪ ಶಬ್ದದ ಅರ್ಥ ಏನ? ಸವಿಕಲ್ಪ ಶಬ್ದದ ಅರ್ಥ
ಭಿನ್ನ ಇರುವುದನ್ನು ಭಿನ್ನ ಆಗಿ ತಿಳಿಯುವುದರಿಂದ. ಜೀವ ದೇಹ ಭಿನ್ನದವ್ರಿ, ಇದಾವ ಅಥವಾ ಇಲ್ರಿ? ಇದಾವೆ. ವಸ್ತು ಸಾಪೇಕ್ಷ ಭಿನ್ನ ಇದಾವೆ. ಅವುಗಳನ್ನು ಭಿನ್ನಾಗಿ ತಿಳ್ಕೊಳ್ಳೋದೇನಿದೆ, ಬೇರೆ ಬೇರೆಯಾಗಿ ತಿಳ್ಕೊಳ್ಳೋದೇನಿದೆ, ಅದು ಸವಿಕಲ್ಪ ಚಿತ್ ಪ್ರಕಾಶ ಇದೆ. ಮತ್ತು ನಿರ್ವಿಕಲ್ಪ ಚಿತ್ ಪ್ರಕಾಶ ಅರ್ಥಾತ್ ದರ್ಶನ ಹೇಗಿದೆ, ಇವೆ. ಹೇಗಿವೆ ಅನ್ನೋದು ಮಾತಿಲ್ಲ ಅಲ್ಲಿ ದರ್ಶನದೊಳಗ. ಹೇಗಿವೆ ಅನ್ನೋ ಮಾತಿಲ್ಲ, ಇವೆ. ದೇಹ ಇದೆ, ಜೀವ ಇದೆ, ಈ ಪ್ರಕಾರ ಭೇದ ಇಲ್ಲ ಅಲ್ಲಿ. ಇದೆ ಇದೆ ಅನ್ನೋದು ಮಾತ್ರ ಯಾವ ಚೈತನ್ಯದ ಪ್ರಕಾಶ ಪ್ರಕಾಶಿತ ಮಾಡ್ತಿದೆಯೋ ಅದರ ಹೆಸರು ನಿರ್ವಿಕಲ್ಪ ದರ್ಶನ ಉಪಯೋಗ ಅರ್ಥಾತ್ ಚಿತ್ ಪ್ರಕಾಶ. ಅದರ ನಂತರದ ಸಮಯದೊಳಗ ಯುಗಪತ್ತಿಲ್ಲ ನಮ್ಮಲ್ಲಿ. ನಂತರದ ಸಮಯದೊಳಗ ಯಾವ ಚಿತ್ ಪ್ರಕಾಶ ವಿಶೇಷವಾಗಿ ತಿಳಿತಿದೆಯೋ ಅದು ಹೇಗೆ ತಿಳಿತಿದೆ? ಜೀವ ಇದು ದೇಹ, ಇದು ಧರ್ಮ, ಇದು ಅಧರ್ಮ, ಇದು ಆಕಾಶ, ಇದು ಕಾಲ. ಇದು ಕೇವಲ ಜ್ಞಾನಿಯ ಮಾತಾಯಿತು. ಆದರೆ ಇಲ್ಲಿ ಛದ್ಮಸ್ಥನಿಗೆ ಎರಡದವಲ್ಲ, ಜೀವ ದೇಹ ಇಷ್ಟ ತಿಳಿತಿದೆ ಏನಿಲ್ವೇ? ಇಷ್ಟ ತಿಳಿದೇ ತಿಳಿತಿದೆ. ಅಂದ್ರೆ ನೋಡ್ರಿ ವಿಜಯಣ್ಣ, ಏಕೇಂದ್ರಿಯದಿಂದ ಹಿಡಿದು ಅಥವಾ ಬಿಡ್ರಿ ಸಂಜ್ಞೆ ಪಂಚೇಂದ್ರಿಯದ ಯಾವ ಜ್ಞಾನ ಸಾಮರ್ಥ್ಯ ಇದೆಯೋ ಆ ಜ್ಞಾನ ಸಾಮರ್ಥ್ಯ ಪೂರ್ಣ ವಿಕಸಿತ ಆಗಿರುವಂಥ ಜ್ಞಾನ ಸಾಮರ್ಥ್ಯ ಇದೆ. ಇನ್ನೇನು ಅದರಲ್ಲೇ ವಿಕಾಸ ಆಗುವುದು ಶೇಷ ಇಲ್ಲ. ಆದರೆ ಆ ಯಾವ ವಿಕಸಿತ ಆಗಿರುವಂಥ ಜ್ಞಾನ ಸಾಮರ್ಥ್ಯ ಇದೆಯಲ್ಲ, ಅದು ತಿಳಿಯಬೇಕಾದಂಥ ಯೋಗ್ಯತೆ ಇದ್ರೂ ಕೂಡ ಏಕವಾಗಿ ತಿಳಿತಾ ಇದೆ. ಯಾವುದನ್ನ? ದೇಹ ಜೀವವನ್ನ. ಇನ್ನು ಆ ಜ್ಞಾನ ಸಾಮರ್ಥ್ಯದೊಳಗ ಸ್ಪಷ್ಟ ಸ್ವಭಾವ ಮತ್ತು ವಿಭಾವ, ಸಾಮಾನ್ಯ ಮತ್ತು ವಿಶೇಷ, ಇವು ಎರಡನ್ನೂ ತಿಳಿಯುವಂಥ ಸಾಮರ್ಥ್ಯ ಕೇವಲಿ ಪ್ರಭುವಿನಲ್ಲೇ ಈಗ ಯಾವ ಪ್ರಕಾರ ಕಾರ್ಯರೂಪದಿಂದ ಪರಿಣಮಿಸ್ತಾ ಇದೆಯೋ ಆ ಪ್ರಕಾರ ನಮ್ಮಲ್ಲೇ ಕಾರಣ ರೂಪದಿಂದ ವಿದ್ಯಮಾನ ಇದೆ. ನಾನು ಕೇವಲಿಗಳಿಗಿಂತ ಸ್ವಲ್ಪ ಕೂಡ ಕಮ್ಮಿ ಇಲ್ಲ. ಅದನ್ನೇ ಅಲ್ಲಿ ಹೇಳಿದರೆ ಎಲ್ಲಿ ಪ್ರವಚನ ಸಾರದ 80ನೇ ಗಾಥೆಯೊಳಗೆ ಏನ? ಜೋ ಜಾಣರಿ ಅರಹಂತಂ. ಯಾಗ ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ ತಿಳಿದ ನಂತರ ಆಯ್ತಲ್ಲ, ಅವರ ಪರ್ಯಾಯ ನನ್ನ ಪರ್ಯಾಯದೊಳಗೆ ವಿಷಮತೆ ಇದೆ. ಅವರ ದ್ರವ್ಯ ನನ್ನ ದ್ರವ್ಯದೊಳಗ, ಅವರ ಗುಣ ನನ್ನ ಗುಣದೊಳಗ ಸಾಮ್ಯತೆ ಇದೆ. ಇದು ತಿಳಿಯುವಿಕೆ ಅಲ್ಲ. ಆದ್ರೆ ಅವರ ದ್ರವ್ಯ ನನ್ನ ದ್ರವ್ಯ, ಅವರ ಗುಣ ನನ್ನ ಗುಣ, ಅವರ ಪರ್ಯಾಯ ನನ್ನ ಪರ್ಯಾಯ, ಸಾಮ್ಯತೆ ಇದೆ. ಆದರೆ ಅವರಲ್ಲಿ ಕಾರ್ಯರೂಪ ಇದೆ, ನನ್ನಲ್ಲೇ ಕಾರಣ ರೂಪ ಇದೆ. ನಾನು ಕಾರಣದ ಕಡೆಗೆ ನೋಡದಿದ್ದರೆ ಏನು ಮಾಡೋದು? ಗ್ಯಾಸ್ ಹಚ್ಚತೇವಲ್ಲ, ನಾವು ಹೊತ್ತಿಸ್ತೇವಲ್ಲ, ಸಿಲಿಂಡರ್ ತುಂಬಿದ್ದ ಇದೆ ರೀ, ಹಚ್ಚುವ ವಿಧಿ ನಮಗೆ ಗೊತ್ತಿಲ್ಲ. ಆದರೆ ಏನು ಮಾಡೋದು? ನಮ್ದು ಅಡಿಗೆ ಯಾವಾಗ ಆಗೋದ್ರಿ? ಅಕ್ಕಿ ತೊಳೆದಿಟ್ಟದ್ದಿದೆ, ಹಾಲು ತಂದಿಟ್ಟದ್ದಿದೆ, ಚಪಾತಿ ಲಟ್ಟಿಸಿ ಇಟ್ಟದ್ದಿದೆ, ಒಲೆನೇ ಹತ್ತುತ್ತಾ ಇಲ್ಲ. ಯಾಕ? ನಾವು ಹಚ್ಚಿಲ್ಲ. ಹಾಲಿಟ್ಟಿದ್ದೇವೆ, ಕಾಯ್ತಾನೇ ಇಲ್ಲ. ಯಾಕೆ ಅಂತಂದ್ರೆ ಹಚ್ಚಿಲ್ಲ. ಸಿಲಿಂಡರ್ ಇಲ್ಲೇನ? ಗ್ಯಾಸ್ ಇದೆಯೋ, ಇಂಧನ ಇದೆಯೋ ಅಥವಾ ಇಲ್ರಿ? ಇದೆ. ಹಾಗೆ ನಮ್ಮಲ್ಲೇ ಇದೆ. ಏನಿದೆ? ಪ್ರತಿಯೊಂದು ಪದಾರ್ಥಗಳ ಸ್ವರೂಪ ಹೇಗಿದೆಯೋ ಹಾಗೇ ತಿಳಿದ, ಸಹಜ ತಿಳಿದ, ಅದರಿಂದ ಸಹಜ ಅಲಿಪ್ತ ಉಳಿದ ನಿರಾಕುಲ ಶಾಂತಿಯ ಅನುಭವ ಮಾಡುವಂಥ ಶಕ್ತಿ ನಮ್ಮ ಪ್ರತಿ ಸಮಯದ ಪರ್ಯಾಯದೊಳಗೆ ಇದೆ. ಆದರೆ ನಾವು ಅದನ್ನು ಪ್ರತಿ ಸಮಯಕ್ಕೆ ಹೇಗೆ ಬಳಸ್ತಾ ಇದ್ದೇವೆ? ಇದು ನನ್ನದು, ಇದು ಹೀಗಿರಬಾರ್ದು, ಇದು ಹೀಗೆ ಯಾರು ಮಾಡಿದ್ರು, ಇದು ಹೀಗೆ ಯಾಕಾಯ್ತು, ಇದು ಹೀಗಾಗಬಾರ್ದಾಗಿತ್ತು, ಇದನ್ನು ನಾನು ಮಾಡಿದೆ, ಇದನ್ನು ನಾನೇ ಮಾಡಲಿಲ್ಲ, ಈ ಪ್ರಕಾರ ಅದನ್ನು ಬಳಸ್ತಾ ಇದ್ದೇವೆ.
ಯಾವುದನ್ನು? ಶಕ್ತಿಯನ್ನು. ಆದರೆ ಈ ಶಕ್ತಿ ಏನಿದೆ, ಈ ಭವ ಕಳೆದ ನಂತರ ಶಕ್ತಿ ಕಳೆದು ಹೋಗುವುದಿಲ್ಲರಿ. ಆದರೆ ಶಕ್ತಿಯನ್ನು ಸ್ವೀಕಾರ ಮಾಡುವಂಥ ವರ್ತಮಾನ ಯೋಗ್ಯತೆ ಬಿಟ್ಟು ಮಹಾಭಯಂಕರ ಉಭಯ ರೂಪದಿಂದ ಮಹಾನ್ ಕಷ್ಟದೊಳಗೆ ನಮ್ಮ ಜೀವನ ಇದೆ ರೀ. ಧರ್ಮ ಮಾಡ್ತಾ ಇದ್ದೇವೆ, ಅದರ ಕ್ರಿಯೆಯ ಪಕ್ಷ ಇದೆ ರೀ. ಕ್ರಿಯಾರೂಪದ ಧರ್ಮ ಮಾಡ್ತಾ ಇದ್ದೇವೆ, ಅದರಲ್ಲಿ ಧರ್ಮ ಎನ್ನುವ ಪಕ್ಷ ಇದೆ ರೀ. ಅದರೊಳಗೆ ಮೋಕ್ಷದ ಪ್ರಾಪ್ತಿ ಆಗ್ತಿದೆ. ಮೋಕ್ಷ ಬಿಡ್ರಿ, ಈ ಕಾಲದೊಳಗೆ ಮೋಕ್ಷ ಆಗುವುದಿಲ್ಲ. ಸುಖನೇ ಆಗ್ತಿದೆಯಲ್ಲ, ಸುಖನೂ ಆಗದಿದ್ದರೆ ಇರಲಿ, ಧರ್ಮ ಮಾಡ್ತಾ ಇದ್ದೇವೆ. ಹೌದು ಅಥವಾ ಇಲ್ರಿ? ಇದು ಏನಿದೆ? ಯಾವುದು ಕರ್ಮಬಂಧ ರೂಪ, ಕರ್ಮಬಂಧ ಯೋಗ್ಯ ಪರಿಣಾಮಗಳಿದಾವೆಯೋ ಆ ಪರಿಣಾಮಗಳ ರೂಪದಿಂದ ಪರಿಣಮಿಸ್ತಾ ಇರುವೆಳೆದೊಳಗೂ ಕೂಡ ಕರ್ಮ ನಿರ್ಜರೆಯ ಕಾರಣ ಯಾವುದಿದೆಯೋ ಅಂಥ ಧರ್ಮ ಅಂಥೇಳಿ ತಿಳಿದಿದ್ದೇವಲ್ಲ, ಎರಡೂ ತದ್ವಿರುದ್ಧ ಅದವ್ರಿ. ಯಾವ ಪರಿಣಾಮ ವಿಶೇಷದಿಂದ, ವಿಶೇಷ ಅಂದ್ರೂ ಸರಿ, ಪರಿಣಾಮ ಸಾಮಾನ್ಯ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಅನಾದಿ ಕಾಲದಿಂದ ಅದೇ ನಡೀತಾ ಇದೆಯಲ್ಲ. ಯಾವುದ? ಬಂಧಯೋಗ್ಯ ಪರಿಣಾಮ, ಬಂಧಯೋಗ್ಯ ಪರಿಣಾಮ, ಬಂಧಯೋಗ್ಯ ಪರಿಣಾಮ, ದುಃಖ ರೂಪದ ಅನುಭವ ಮಾಡುವಂಥ ಪರಿಣಾಮ. ಆದರೆ ದುಃಖದ ಅನುಭವ ತಿಳಿತಾ ಇಲ್ಲ, ಬಂಧ ರೂಪದ ಪರವಶತೆ ತಿಳಿತಾ ಇಲ್ಲ. ಅದೇ ಶುಭ ಭಾವ ಯಾವಾಗ ನಮ್ಮಲ್ಲಿ ಆಗ್ತಿದೆಯೋ ಆಗ ಅಲ್ಲಿ ಅನ್ಯದ ಅವಲಂಬನೆ ಇದೆಯೋ ಅಥವಾ ಇಲ್ಲ? ಹಾಗಾದ್ರೆ ಧರ್ಮ ವಸ್ತು ನಿರಾಲಂಬಿ ಇರ್ತಿದೆ, ಸ್ವಾಧೀನ ಇರ್ತಿದೆ. ಇದು ಸ್ವಯಮೇವ ನಮ್ಮ ಬುದ್ಧಿಗೆ ಹೊಳಿಬೇಕಾಗಿತ್ತು. ಆದರೆ ಜ್ಞಾನಿಗಳು ಹೇಳಿದ್ರೂ ಹೊಳಿತಾ ಇಲ್ಲ. ಅನೇಕ ಜ್ಞಾನಿಗಳು ಹೇಳಿದರು, ಸ್ವಯಮೇವ ನಮಗೆ ಹೊಳಿಬೇಕಾಗಿತ್ತು. ಎಲ್ಲಿ ಪರಾಧೀನತೆ ಇದೆ, ಅಲ್ಲಿ ನಿಯಮದಿಂದ ದುಃಖ ಇದೆ, ಸಂಸಾರ ಇದೆ, ಪರಿಭಾಷೆ ಇಲ್ಲ. ಆದರೆ ಜ್ಞಾನ ಆಗಬೇಕಾಗಿತ್ತು ನಮ್ಗೆ. ಪ್ರತಿಯೊಂದಕ್ಕೆ ಪರಿಭಾಷೆ ಇರುವುದಿಲ್ಲ. ಪರಿಭಾಷೆಯನ್ನು ಬಯಸುವಂಥವರ ಪರಿಭಾಷೆಗೆ ನಿಲುಕದೇ ಇರುವಂಥ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದ ಸಾಧ್ಯ. ಪರಿಭಾಷೆಯ ಹಿಡಿತದೊಳಗೆ ಬರೋದನ್ನೇ ಇಲ್ಲ ಅದು ಧರ್ಮ. ನಾವು ಯಾವುದಕ್ಕೆ ಕಟ್ಟು ಬಿದ್ದಿದ್ದೆವು? ಪರಿಭಾಷೆಗೆ. ಪರಿಭಾಷೆಯ ಅಭಿಲಾಷೆ ಇರುವಂಥ ಜೀವರುಗಳ ಪರಿಭಾಷೆಯ ಸೀಮೆಯಿಂದ ಭಿನ್ನ ಇರುವಂಥ, ಹೊರಗೆ ಇರುವಂಥ ಅಥವಾ ಪರಿಭಾಷೆಯ ಸೀಮೆಯನ್ನು ತಲುಪದೇ ಇರುವಂಥ ಯಾವ ಧರ್ಮ ಇದೆಯೋ ಆ ಧರ್ಮದ ಉಪಲಬ್ಧಿ ಮಾಡಿಕೊಳ್ಳುವ ಸಲುವಾಗಿ ಅಸಮರ್ಥ ಆಗ್ತಾರೆ. ಅಸಮರ್ಥ, ಸಾಮರ್ಥ್ಯ ಇಲ್ಲ. ಇಲ್ಲಿ ಇದೆ ಶಬ್ದ ನಡೀರಿ. ನಿನ್ನೆ 2ನೇ ಪದಖಂಡ ನೋಡಿದ್ದಿತ್ತು, ಸಮರ್ಥರಿಲ್ಲ ಶಬ್ದ ಇದೆ. ನಿನ್ನೆ ಅದು ಮಾತ ಏನ, ಯಾವ ಕಾರಣದಿಂದ ಮುಳುಗಿದ್ದಾರೆ, ಎಲ್ಲಿ ಮುಳುಗಿದ್ದಾರೆ? ಕ್ರಿಯೆಯಲ್ಲಿ ಮುಳುಗಿದ್ದಾರೆ. ಪಕ್ಷಪಾತ ಇದೆ ಅವರಿಗೆ ಕ್ರಿಯೆದ್ದು ಅಂಥೇಳಿ ಮುಳುಗಿದ್ದಾರೆ. ಭವಿತಾ ಮುಖದಿಂದ ಕೂಡ ಅಂತೇವಲ್ಲ, ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಇದರೇ ಬೇಕಲ್ಲ. ಸಂಯಮ ಇಲ್ದಿದ್ರೆ ಜೀವನ ಯಾತರ್ದ ಅಂಥೇಳಿ ಅಂತೀವ್ರಿ. ಅದು ಸಂಯಮ ಇದೆ ಅಂದರೆ ಸ್ವರೂಪದ ಸೀಮೆಯನ್ನು ಲಂಘಿಸದೇ ಇರುವುದು, ಇದು ಸಂಯಮ ಇದೆ ರೀ. ಚೈತನ್ಯಮಯನಾದಂಥ ಆತ್ಮ ಪ್ರತಿ ಸಮಯಕ್ಕೆ ಚೈತನ್ಯದ ಯಾವ ಕಾರ್ಯ ಆಗ್ತಿದೆಯೋ ಅದರ ಚೈತನ್ಯದ ಸೀಮೆಯ ಉಲ್ಲಂಘನೆ ಮಾಡದೇ ಇರುವುದರ ಹೆಸರು ಸಂಯಮ ಇದೆ. ಯಾವುದಾದ್ರೂ ವಸ್ತುವನ್ನು ತಿನ್ನದೇ ಇರೋದ ಅಥವಾ ಯಾವುದಾದ್ರೂ ದೃಶ್ಯವನ್ನು ನೋಡದೇ ಇರೋದ ಇದರ ಹೆಸರು ಸಂಯಮ ಅಲ್ಲ. ಆದರೆ ಆ ಸಂಯಮದ ಒಂದು ರೀತಿಯನ್ನು ತಿಳಿಸಿಕೊಡುವ ಸಲುವಾಗಿ ಇವು ಉದಾಹರಣೆಯ ರೂಪ ಅದವ್ರೆ. ಆಹಾರದ ಕುರಿತು ಇಚ್ಛೆ ಉತ್ಪನ್ನನ ಆಗದೇ ಇರೋದು, ಆಹಾರ ಸೇವನೆ ಮಾಡ್ತಾ ಇರೋ ವೇಳೆದೊಳಗೆ ರಸ ಜ್ಞಾನದೊಳಗೆ ಬಾರದೇ ಇರೋದು, ಅದು ಅನಶನ ಮತ್ತು ರಸ ಪರಿತ್ಯಾಗ ಇದೆ. ಆಹಾರದ ವಿಚಾರ ಬಾರದೇ ಇರೋದು, ಊಟನೇ ಮಾಡಿಲ್ಲ, ಸಾಧ್ಯ ಇದೆನಾ? ಅರೆ ಅನಂತ ಜೀವರುಗಳಿಗೆ ಸಾಧ್ಯ ಆಗಿದೆ ರೀ, ನಿನಗೆ ಸಾಧ್ಯ ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಸಾಧ್ಯ ಇದೆನಾ ಅಂಥೇಳಿ ಪ್ರಶ್ನೆ ಮಾಡೋದು ಮಹಾಪರಾಧ ಇದೆ ರೀ. ಪ್ರತ್ಯಕ್ಷ ಆಹಾರ ಸೇವನೆ ಮಾಡ್ತಾ ಇರೋ ವೇಳೆದೊಳಗ
ಯಾವುದೋ ಒಂದು ವಿಶಿಷ್ಟ ರಸದ ಕೊರತೆ ಇದ್ದ ನಂತರ ಆ ರಸದ ಅಭಾವ ಇವನಿಗೆ ಸ್ವಾದದೊಳಗೆ ತಿಳಿದ ಬಾರದೇ ಇರೋದು, ಇದು ರಸ ಪರಿತ್ಯಾಗಿದ್ದೀರಿ. ಅಂಥದ್ದು ಯಾರಿಗಾದರೂ ಆಗಿದೆ ಏನಿಲ್ಲ, ಈಗ ವರ್ತಮಾನದಲ್ಲಿ ಅನೇಕರಿಗೆ ಆಗ್ತಾ ಇದ್ದೀರಿ. ವರ್ತಮಾನದಲ್ಲಿ ಮಧ್ಯಲೋಕದಲ್ಲಿ ಮನುಷ್ಯ ದೇಹ ಧಾರಣ ಮಾಡಿರುವಂಥವ್ರಿಗೆ ಅನೇಕರಿಗೆ ಆಗ್ತಾ ಇದ್ದೀರಿ. ಭೋಜನ ಮಾಡ್ತಾ ಇರೋ ವೇಳೆದೊಳಗ ಇದು 6 ರಸಗಳಿಂದ ಯುಕ್ತವಾದಂಥ ಪರಿಪೂರ್ಣ ಭೋಜನ ಇದೆ ಅನ್ನೋದು ಲಕ್ಷ್ಯದೊಳಗೆ ಬಾರದೇ ಇರುವಂಥ ಅನೇಕ ಧರ್ಮಾತ್ಮ ಪುರುಷರಿದ್ದಾರೆ. ನಮ್ಮಂಥ ಹುಳುಗಳಂದ್ರೆ ನಾವು ಲಘುನ ಉಪ್ಪಾಗಿಲ್ಲ, ಉಪ್ಪು ಕಮ್ಮಿ ಆಗೈತಿ, ಹೆಚ್ಚಾಗೈತಿ ಕಮ್ಮಿ ಆಗೈತಿ ಹೇಳ್ತೇವೆ. ಲಘುನ ಅಂದ್ರ ನಮ್ದು ಮತ್ತೆ ಬೇರೆ ತಲೆಯೊಳಗೆ ಬೇರೆ ವಿಚಾರ ಇದ್ರೂ ಕೂಡ ಆ ಕಡೆ ಜ್ಞಾನ ಕೆಲಸ ಮಾಡ್ತೈತಿ. ದೇವಾದಿ ಸೂಕ್ತದ ನಂತರ ಮನದೊಳಗೆ ಬಂದೇ ಇರ್ತೀವಿ, ತಯಾರಿ ಮಾಡ್ತಾರೆ. ಅಂದ್ರ ಅದು ಉಪ್ಪು ರಹಿತ ಭೋಜನ ಇದೆ ಅನ್ನೋದು ಅವನ ಜ್ಞಾನದೊಳಗಿದೆ ಏನಿಲ್ರಿ. ಅವನೇ ಮಾಡಿರ್ತಾನಲ್ಲ, ಯಾಕೆ ಮಾಡಿರ್ತಾನೋ ಅವನ ಜ್ಞಾನದೊಳಗೆ ಇರುವುದರಿಂದನ. ಜ್ಞಾನದೊಳಗೆ ಯಾಕಿದೆ? ಉಪ್ಪು ರವಿವಾರ ದಿವಸ ಉಪ್ಪು ಬಿಡೋದ, ಇದು ಸಂಯಮ ಇದೆ, ಇದು ಪಕ್ಷ ಇದೆ ರೀ. ಒಂದೊಂದು ದಿವಸ ಒಂದೊಂದು ರಸದ ತ್ಯಾಗ ಮಾಡೋದ. ಹಾಗಾದ್ರೆ ಆ ರಸದ ತ್ಯಾಗ ಎಲ್ಲಿದೆ? ಕೇವಲ ಜಡಾಹಾರದೊಳಗಿದೆ ರೀ. ಚೈತನ್ಯದ ಭಾವದೊಳಗಂತೂ ರಸದ ತ್ಯಾಗ ಇಲ್ಲವೇ ಇಲ್ಲ. ಆದ್ರೂ ಕೇವಲ ಜಡ ಆಹಾರದೊಳಗೆ ರಸದ ತ್ಯಾಗ ಮಾಡಿ ಇವ ಅದರಿಂದ ಧರ್ಮ ಆಯ್ತು, ಸಂಯಮ ಆಯ್ತು ಅಂಥೇಳಿ ತಿಳಿತಾನೋ ಅಥವಾ ಇಲ್ಲ? ಮತ್ತೀಗ ಅದನ್ನು ಧರ್ಮದ ಸಲುವಾಗೇನ ಮಾಡ್ತಾನ್ರಿ. ಈಗ ಅದನ್ನು ಸಂಸಾರ ಅಂತನ ತಿಳಿಯಾಕತ್ತ ಅಂತಂದ್ರೆ ಎರಡು ಇದು ಎಲ್ಲ ಬ್ಯಾರೆವೇನ್ ಮಾಡ್ತೇವ ಅವು ಮತ್ತು ಇವು ಎಲ್ಲ ಮತ್ತು ಅಂದಮೇಲೆ ಡಿಫ್ರೆನ್ಸ್ ಏನು ಉಳಿತು? ಆಮೇಲೆ ಇಲ್ಲಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಉಳಿಸಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ವಿ? ಇಲ್ಲಂತ ಹೇಳಿದ್ದಾರೆ. ಹಿಂದಿನ ಕಲಶಗಳಲ್ಲಿ ಬಂದಿದ್ದೇನಿಲ್ಲ, ವಿಷಯ ಕಷಾಯದ ಹಾಗೆಯೇ ವ್ರತ ತಪ ಸಂಯಮ ಶೀಲಗಳ ತ್ಯಾಗ ಯೋಗ್ಯ ಇದ್ದಾವೆ. ಇದು ತಿಳಿಯುವುದಿಲ್ಲ ಸುಧಾತಾಯಿ. ನೋವಾಗ್ತಿದೆ, ಮನಸ್ಸಿಗೆ ಖೇದ ಆಗ್ತಿದೆ. ಇದು ಎಂಥ ಧರ್ಮ ಅನ್ನಿಸ್ತಿದೆ, ಆಶ್ಚರ್ಯ ಆಗ್ತಿದೆ, ಖೇದ ಆಗ್ತಿದೆ, ನಿರಾಶೆ ಆಗ್ತಿದೆ. ಆದ್ರ ಆ ಧರ್ಮವನ್ನ ಇಂಥ ಧರ್ಮ, ಇಂಥ ಯಾವುದೂ ಪರಿಸೀಮೆಗೆ ಒಳಪಡದೇ ಇರುವಂಥ ಅಪರಿಮಿತ ಆನಂದದ ಸಾಗರದ ಅನುಭೂತಿ ಏನಿದೆ ಅದು ಧರ್ಮ ಇದೆ ಅನ್ನೋದ ಮಹಿಮಾ ಬರುವುದಿಲ್ಲ. ಅಲ್ಲಿ ನಿರಾಶೆ ಆಗ್ತಿದೆ. ಅಂದ್ರೆ ತನಗೆ ಪಕ್ಷ ಎಷ್ಟಿದೆ, ಆಮೇಲೆ ಎದಕ್ಕೆ ಮಾಡೋದು ಬಿಡು ಅಂಥೇಳಿ ಹಿಂಗೂ ಎದಕ್ಕೆ ಮಾಡೋದು ಬಿಡ ಅಂತೇಳಿ ಯಾವ ಅಂತಾನು ಅವ ದೂರ ಟೋಡರಮಂಜಿ ಹೇಳಿರಲಿಲ್ಲ, ಜಿನಾಗಮದಲ್ಲಿ ಕಥನ ಮೇಲೆತ್ತುವ ಸಲುವಾಗಿರ್ತಿದೆ. ಆದರೆ ಯಾವುದೋ ಒಂದು ಕಥನವನ್ನ ಕೇಳಿ ಅವ ಪುನಃ ಕೆಳಗಿಳಿತಿದ್ದಂದ್ರ ಅವನ ಪಾತ್ರತೆಗೆ ನಾವೇನ್ ಮಾಡೋಣ ಅಂತ ಅವ್ರು ಹೇಳಿದ್ರೇನಿಲ್ಲ. ದೃಷ್ಟಾಂತ ಎಷ್ಟು ಪ್ರಕಾರ ಹೇಳಿದ್ರಿ. ಮಹಾರೋಗಿ ಇದ್ದಾನೆ, ಅವಲೋಕನ ಮಾತ್ರದಿಂದ ಅಮೃತದ ಪ್ರಾಪ್ತಿ ಅಥವಾ ರೋಗ ನಿವಾರಣೆ ಆಗುವಂಥದ್ದ ಅವಸರ ಇದೆ. ಅವ ಅವಲೋಕನೇ ಮಾಡುವುದಿಲ್ಲ. ಒಂದು ವೇಳೆ ಆ ಮಹಾರೋಗಿಗೆ ಅಮೃತದ ಪಾನ ಮಾಡಿಸಿದ ನಂತರ ಕೂಡ ಅವ ಅದನ್ನು ಹೊರಗೆ ಉಗುಳುತ್ತಾನೆ, ನುಂಗುವುದೇ ಇಲ್ಲ. ಅವನಿಗೇನು ಮಾಡೋದು? ಅರ್ಥಾತ್ ಇದರಿಂದ ಸ್ಪಷ್ಟ ಆಗ್ತಿದೆ, ಜೀವನಿಗೆ ಆಗಮದ ಅನುಸಾರ ಹೇಳಬೇಕಾಯ್ತು, ಕಾಲಲಬ್ಧಿ ಬಾರದ ವಿನಃ ನಿರ್ಣಯ ಆಗುವುದಿಲ್ಲ, ರುಚಿ ಆಗುವುದಿಲ್ಲ. ನಿರ್ಣಯದ ಮಾತು ಬಿಡ್ರಿ, ದೂರ ಐತಿ. ರುಚಿ ಆಗುವುದಿಲ್ಲ. ಆಗಮದ ಅನುಸಾರ ಹೇಳಿದ್ರೆ ಕಾಲಲಬ್ಧಿ ಬಾರದ ವಿನಃ. ಮತ್ತು ವಾಸ್ತವದಲ್ಲಿ ಜೀವದ ಭವ್ಯತ್ವ ನಿಕಟ ಇತ್ತು ಅಂತಂದ್ರೆ ಯಥಾರ್ಥ ಸ್ವರೂಪದ ಕಡೆಗೆ ಈ ಜೀವದ ರುಚಿ ಆಗ್ತಿದೆ. ನೋಡಪ್ಪ, ಯಾವಾಗಲೇ ಯಾವುದೋ ಮಾತಿಂದ ಸ್ವಲ್ಪ ರುಚಿ ಆಗ್ತಾ ಇರ್ತಿದೆ. ಆ ಸಮಯದೊಳಗ ಈ ಹೊರಗಿನ ಯಾವ ಆಡಂಬರ ಇದೆಯಲ್ಲ ಧರ್ಮದ, ಆ ಆಡಂಬರ, ಅದರಲ್ಲಿ ಅನೇಕ ಪ್ರಕಾರದಿಂದ ಉತ್ಸವ, ಧನ ಖರ್ಚು ಮಾಡುವಂಥ ಜನರದ ಸಮೂಹ ಸಿಕ್ಕಿತು ಅಂತಂದ್ರೆ ಅದು ಎಲ್ಲೋ ಮಾಯಾಗಿ ಅದರೊಳಗೆ ಒಂದಾಗಿ ಹೋಗ್ತದೆ. ಸ್ವಲ್ಪ ಅವಸರ ಸಿಕ್ಕರೆ ಸಾಕು, 4 ಜನ ಸಿಕ್ಕರೆ ಸಾಕು. ಇವನ ರುಚಿ ಏನಾಗ್ತಿದೆ?
ಒಂಚೂರು ಆಗೋದಿರ್ತಿದೆ ಅದು ಉತ್ಸಾಹ ಇದೇನಿಲ್ಲ ನಮ್ಗೆ. ಅಪ್ಪಾಜಿ ಎಂದೂ ಯಾವ ಪೂಜೆಯೊಳಗ ಉತ್ಸಾಹದಿಂದ ಭಾಗವಹಿಸಲಿಲ್ಲ. ಮುಂದಂಥೇಳಿ ಅಂದಿಲ್ಲ, ಮಾಡಲಿಲ್ಲ, ಈಗ ಮಾತಿಲ್ಲ. ಅಲ್ಲಿ ಇದೇನಿಲ್ರಿ, ಬಿಂಬದ ಹತ್ರ ಕೂತಿದ್ದಾರೆ. ಹೊನ್ನೂರು ಮಲೆಗೆ ಹೋಗುವಂಥ ಜನಬಿಂಬ ಬಂದದ್ದಿತ್ತೆ ಇಲ್ಲಿ. ಎಲ್ಲಕ್ಕಿಂತ ಮೊದಲು ಅವರಂತೂ ಮನೆಯಲ್ಲಿ ಎಲ್ಲರಿಗಿಂತ ಮೊದಲನೇ ಸ್ನಾನ ಮಾಡ್ತಿದ್ರಿ. ಯಾವಾಗಲೂ ಕೊನೆ ದಿವಸದವರೆಗೆ ಸ್ನಾನ ಮಾಡಿ ಉಟ್ಕೊಂಡು ಹೋಗಿಬಿಟ್ರೆ, ನಾ ಹೋಗೋದೇನೋ ಹೀಗಿದೆ ಬರ್ರಿ ಅಂತೇಳಿ ಮನೆಗೂ ಯಾರಿಗೆ. ಧರ್ಮಾತ್ಮ ಅಥವಾ ಧರ್ಮದ ರುಚಿ ಇರುವ ಜೀವನಿಗೆ ಸಾಥಿ ಸಂಗಾತಿಗಳು ಬೇಕಿಲ್ಲ. ಸಾಥಿ ಸಂಗಾತಿಗಳನ್ನ ಕರ್ಕೊಂಡು ಯಾವ ಹೋಗ್ತಾನೋ ಅವನಿಗೆ ಧರ್ಮದ ರುಚಿ. ನಮ್ಮಂತವ್ರು ನಡೀರಿ ಒತ್ತಾಯ ಮಾಡ್ತೀವಿ. ಅದು ತಾವೇ ನಿರ್ಣಯ ಮಾಡೋದ್ರಲ್ಲ ಅಣ್ಣ. ತಪ್ಪ ಒಪ್ಪ ಅದು ಭೂಮಿಕೆಗೆ ಅನುಸಾರವಾಗಿ ಹೋಗ್ತಿದೆ ರೀ. ಅದು ತಪ್ಪ ಅಂಥೇಳಿ ಬಿಟ್ಕೊಡುವ ಮಾತಿಲ್ಲ, ಅದೇ ಒಳ್ಳೆಯದ ಅಂಥೇಳಿ ಅದನ್ನು ಮಾಡುವ ಮಾತಿಲ್ಲ. ಭೂಮಿಕೆಗೆ ವಿಷಯ ತಿಳ್ಕೊಳ್ಳೋದಿದೆ ರೀ. ಭೂಮಿಕೆಗೆ ಅನುಸಾರವಾಗಿ ನಮ್ದು ಭೂಮಿಕಾ ಎಷ್ಟು ಮೇಲೆ ಹೋಗ್ತಿದೆಯೋ ಅಷ್ಟು ಯಾವುದು ಅಸತ್ಯ ಇದೆ ಅದು ತನ್ನಷ್ಟಕ್ಕೆ ತಾನೇ ಬಿಡ್ತಾ ಹೋಗಿ, ತನ್ನಷ್ಟಕ್ಕೆ ತಾನೇ. ಬಹಳ ಜನರದ್ದು ಇರ್ತಾರೆ. ಬನ್ನೂರು ಒಳಗೆ, ಬನ್ನೂರು ಹೆಸರು ವಿಜಯಣ್ಣ ಗೊತ್ತಿದ್ಲೆ, ಸುಧಾತಾಯಿ ಗೊತ್ತಿದ್ವಿ. ಬನ್ನೂರು ಬನ್ನೂರು ಒಳಗೆ ಮಂದಿರ ಇರಲಿಲ್ಲ. ಯಾವುದೋ ಪುಣ್ಯೋದಯದಿಂದ ಬನ್ನೂರದೊಳಗೆ ಮಂದಿರ ಆಯ್ತು ರೀ. ಆಗ ಬಹಳಷ್ಟು ಈ ನಮ್ಮ ಸಾಧರ್ಮಿಗಳಿಗೆ ಅಪ್ಪಾಜಿ ಸಂಘದೊಳಗೆ ಯಾರ್ಯಾರು ಧರ್ಮದ ರುಚಿ ಉತ್ಪನ್ನ ಆಯಿತು, ಸಂಘ ಅಂಥೇಳಿ ನಾವು ಹೇಳ್ಕೊಳ್ಳೋದ್ರಿ, ಅವ್ರಿಗೇನು ಸಂಘ ಇರಲಿಲ್ಲ. ರುಚಿ ಉತ್ಪನ್ನ ಆಯಿತು, ಅವರೆಲ್ಲ ಕಾದು ಕೂತಿದ್ರಿ, ಇನ್ನು ಅಪ್ಪಾಜಿ ಬರ್ತಾರೋ ಪಂಚಕಲ್ಯಾಣ ಯಥಾರ್ಥ ಹ್ಯಾಗ ಅನ್ನೋದೆಲ್ಲ ತಿಳಿಸ್ಕೊಡ್ತಾರೆ ಅಂಥೇಳಿ. ಆದ್ರೆ ಆ ಪಂಚಕಲ್ಯಾಣ ದೈವಯೋಗದಿಂದ ಅಪ್ಪಾಜಿಯ ಅಭಾವದೊಳಗೆ, ಅರ್ಥಾತ್ ಅವರು ಹೋಗದ್ದನ ಆಯ್ತು ರೀ. ಅದ ಯಾಕೆ ಅಂತಂದ್ರೆ ಆ ಮಂದಿರದ ಆರಂಭದ ಸಲುವಾಗಂತೂ ಬಹಳಷ್ಟು ಪ್ರಯತ್ನ ಅಪ್ಪಾಜಿ ಮಾಡಿದ್ದಾರೆ. ಆದ್ರೆ ಅದು ಪೂರ್ಣ ಆಯ್ತಲ್ಲ, ಅದ ಬೇರೆಯವರ ಸಹಯೋಗದಿಂದ ಆಯ್ತು. ಹೀಗಾಗಿ ಬೇರೆಯವರ ಮೂಲಕನ ಅಲ್ಲಿ ಪಂಚಕಲ್ಯಾಣ ಆಯಿತು. ನಿಜವಾಗಿ ನಮಗೆ ಯಥಾರ್ಥತೆ ಹೇಗಿರ್ತಿದೆ ಅನ್ನೋದನ್ನು ತಿಳ್ಕೊಳ್ಬೇಕನ್ನೋದು ಯಾರಿಗೆ ಭಾವಿತ್ತಲ್ಲ ಅವ್ರದ್ದು ಯೋಗ್ಯತಾ ಇರಲಿಲ್ಲ. ಮತ್ತು ಅವರಿಗಂತೂ ನಾನು ಯಥಾರ್ಥ ಪಂಚಕಲ್ಯಾಣ ಅಂದ್ರೆ ಹೇಗ ಅನ್ನೋದು ತಿಳಿಸಿಕೊಡ್ಬೇಕು ಅನ್ನೋ ಭಾವ ಸ್ವಪ್ನಗಳು ಕೂಡ ಇರಲಿಲ್ಲ. ಮತ್ತು ಒಂದು ವೇಳೆ ಅವ್ರದ್ದು ಭಾವ ಇಲ್ಲದನೂ ಆ ಕಾರ್ಯ ನೆರವೇರುತ್ತಿತ್ತು ಅಂತಂದ್ರೆ ಅವ್ರ ಮಾತು ಯಾರಿಗೂ ತಿಳಿದು ಬರ್ತಿರ್ಲಿಲ್ಲ, ಯಾರಿಗೂ ತಿಳಿದು ಬರ್ತಿರ್ಲಿಲ್ಲ. ನಮಗನ್ನಿಸಿದಿಲ್ಲ, ಭಾಗ್ಯದಿಂದ ನಾವು ಅವ್ರ ಮುಖದಿಂದ ಇದು ಕೇಳಿದೆವು, ಅದು ಕೇಳಿದೆವು, ಆ ಕುಂದಾದ್ರಿ ದರ್ಶನದೊಳಗೆ ಹೀಗಿದೆ, ಕೊನ್ನೂರು ಪ್ರಭೆಯೊಳಗೆ ಹೀಗಿದೆ. ಅದರ ಒಂದು ಅಂಶ ಮಾತ್ರ ನಮಗೆ ತಿಳಿತಾ ಇರಬಹುದ್ರಿ. ಅವರ ಆಂತರ್ಯದೊಳಗೆ ಏನು ಭಾವ ಇತ್ತು, ಆ ಶಬ್ದದ ರಚನೆ ಆಗುವ ವೇಳೆದೊಳಗೆ ಆ ಭಾವ ಪೂರ್ಣ ರೂಪದಿಂದ ನಮಗೆ ತಿಳಿದು ಬರೋದು ಸಾಧ್ಯ. ಅವರ ಹಾಗೆ ಯಾವಾಗ ಆಗ್ತೇವೋ ಆವಾಗ ಅದಕ್ಕೆ ಅಂತರಂಗದೊಳಗೆ ಪಕ್ವ ಆಗಲಿಕ್ಕೆ ಬೇಕ್ರಿ. ನಿರಂತರ ಜನವಾಣಿಯ ಸಂಯೋಗ ತಾನು ಮಾಡಬೇಕ್ರಿ. ಇನ್ನೊಬ್ಬರ ಮಾಡುವುದರಿಂದ ಅದರಲ್ಲೇ ಹರ್ಷ ನಮಗೆ ಅಧಿಕ ಆಗ್ತಿದೆ ರೀ. ಇನ್ನೊಬ್ಬರು ಸ್ವಾಧ್ಯಾಯಕ್ಕೆ 4 ಜನ ಜಾಸ್ತಿ ಬಂದರು ಅಂತಂದ್ರೆ ಮೊದಲಿದ್ದವ್ರಿಗೂ ಖುಷಿ, ಸ್ವಾಧ್ಯಾಯ ನಡೆಸ್ತಾ ಇದ್ದವ್ರಿಗೂ ಖುಷಿ. ಅಂದ್ರೆ ನಾವು ನಡೆಸ್ತಾನೇ ಇಲ್ಲ, ತಾವು ಕೇಳ್ತಾನೆ ಇಲ್ಲ ಅಂತ ಅರ್ಥ. ಯಾರು ಬಂದ್ರ ಯಾರೂ ಬರೆದಿದ್ರ ಆಗೋದೇನಿದೆ ರೀ. ತನ್ನ ಕಾರ್ಯದೊಳಗೆ ಏನಾದರೂ ಲಾಭ ಹಾನಿ ವ್ಯತ್ಯಾಸ ಆಗ್ತಿದೆಯನ, ತನ್ನ ಕಾರ್ಯ ತಾನು ಮಾಡ್ಕೊಳ್ಳೋದಿದೆ ರೀ. ಅದನ್ನು ನಮಗೆ ಲಕ್ಷಣ ಇಲ್ಲ. ಎಲ್ಲಿ ಕಾರ್ಯ ಮಾಡೋದಿದೆ, ಏನು ಮಾಡೋದಿದೆ, ಯಾವುದರ ಮೂಲಕ ಮಾಡೋದಿದೆ, ಹೇಗೆ ಮಾಡೋದಿದೆ ಅನ್ನೋದ್ರ ಕಡೆ ಲಕ್ಷಣ ಇಲ್ಲ. ನಮ್ದು ಲಕ್ಷ್ಯ ಬರೀ ಸಮರ್ಥರಿಲ್ಲ. ನಿನ್ನೆ ಕೊನೆಗೆ ಬಂದದ್ದಿತ್ತು, ಇಂದು ಸಮಯನ ದಾಟ್ತಾ ಇದೆ, ನಡಿ. ಸಮ್ಯಕ್ ದೃಷ್ಟಿ ಜೀವದಲ್ಲಿ ವ್ರತ ತಪ ಇದೆಲ್ಲ ಇರುತ್ತವೆ. ಸಮ್ಯಕ್ ದೃಷ್ಟಿ ಜೀವದಲ್ಲೇ ಇರುತ್ತದೆ, ಮತ್ತು ಮಿಥ್ಯಾ ದೃಷ್ಟಿಯಲ್ಲಿ ಆಗಿರೋ ಸಾಧ್ಯ ಇದೆ. ವ್ರತ ತಪಸ್ಸು ಯಾರಲ್ಲಿ ಇದೆ ಅವರೇ ಹೇಳ್ತಾ ಇದ್ದಾರೆ ಇದು ಧರ್ಮ ಅಲ್ಲ ಅಂತ. ಯಾರಲ್ಲಿ ಇಲ್ಲ ಅವರೇ ಹೇಳೋ ಸಾಧ್ಯ ಇದೆ. ಯಾರಲ್ಲಿ ಧನವೇ ಇಲ್ಲ ಅವರೇನು ಧನ ಖರ್ಚು ಮಾಡೋ ಸಾಧ್ಯ.
ಅನೇಕ ಪ್ರಕಾರದ ಕ್ರಿಯೆಗಳ ಹಾಗಿದೆ ಪಕ್ಷಪಾತ. ಅದರ ಕ್ರಿಯೆಯು ಮೋಕ್ಷ ಮಾರ್ಗವಿದೆ ಎಂದು ತಿಳಿದುಕೊಂಡು ಕ್ರಿಯೆಯ ಪ್ರತಿಪಾಲನೆ ಅದರಲ್ಲಿ ತತ್ಪರರಿದ್ದಾರೆ. ಯಾವ ಅಜ್ಞಾನಿ ಜೀವರುಗಳಿದ್ದಾರೆ ಅವರೂ ಕೂಡ ಪ್ರವಾಹದಲ್ಲಿ ಮುಳುಗಿದ್ದಾರೆ. ಭಾವಾರ್ಥವೂ ಈ ಪ್ರಕಾರವಿದೆ. ಅವರು ಸಂಸಾರದಲ್ಲಿ ಪರಿಭ್ರಮಿಸುವರು. ಮೋಕ್ಷದ ಅಧಿಕಾರಿಗಳಿಲ್ಲ. ಯಾವ ಕಾರಣದಿಂದ ಮುಳುಗಿದ್ದಾರೆ? ಸಂಸಾರದೊಳಗನ ಪರಿಭ್ರಮಣ ಆಗ್ತಿದೆ ಅಂಥೇಳಿ ಹೇಳ್ತಾ ಇದ್ದೀರಿ. ಹಾಗಿರುವ ವೇಳೆದೊಳಗೆ ಅವರು ಯಾವ ಕಾರಣದಿಂದ ಆ ಕ್ರಿಯೆಯೊಳಗೆ ಮುಳುಗಿದರು? ಯತ್ ಜ್ಞಾನಂ ನ ಜಾನಂತಿ. ಶುದ್ಧ ಚೈತನ್ಯ ವಸ್ತುವಿನ ಆಸ್ವಾದವನ್ನು ಪ್ರತ್ಯಕ್ಷ ರೂಪದಿಂದ ಮಾಡುವಲ್ಲಿ ಸಮರ್ಥರಿಲ್ಲ. ಅದರ ಸಲುವಾಗಿ ಅವರು ಅದರೊಳಗೆ ಮುಳುಗಿದರು. ಸಮರ್ಥ ಇರ್ತಿದ್ರು ಅಂತಂದ್ರೆ ಅವರು ಅದರೊಳಗೆ ಮುಳುಗೋದು ಸಾಧ್ಯ ಇಲ್ಲ. ಅದರೊಳಗೆ ತಲ್ಲೀನಿರುವ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಅದರ ವಿರುದ್ಧವಾದಂಥ, ಅದರ ಪ್ರತಿಪಕ್ಷಿಯಾದಂಥ ಯಾವ ಆನಂದದ ಸಾಗರ ಇದೆಯೋ ಅದರ ಪರಿಚಯ ಅವರಿಗಿಲ್ಲ. ಪ್ರತ್ಯಕ್ಷ ಆಸ್ವಾದ ಪಡೆದಿಲ್ಲ. ಒಂದು ಸಲ ಅದರ ರುಚಿ ನೋಡಿದರು ಅಂತಂದ್ರೆ ಅವರಿಗೆ ಉಳಿಯೋ ಸಾಧ್ಯ ಇಲ್ಲ. ಒಂದು ಸಲ ಅದರ ಆಸ್ವಾದ ಅರ್ಥಾತ್ ಅನುಭವ ಯಾಗ ಪ್ರತ್ಯಕ್ಷ ಸಹಜ ಬಂದುಬಿಟ್ಟಿದೆ ಶಬ್ದ. ಎರಡು, ಒಂದು ಆಸ್ವಾದ ಅರ್ಥಾತ್ ರುಚಿ, ಪ್ರತ್ಯಕ್ಷ ಅನುಭವ. ಯಾಗ ಪ್ರತ್ಯಕ್ಷ. ಆಗಮದ ಮೂಲಕ, ಕ್ರಿಯೆಯ ಮೂಲಕ ಏನಿದೆ? ಪರೋಕ್ಷ ಇದೆ. ಹಾಗಾದ್ರೆ ಆ ಪರೋಕ್ಷ ಯಾವುದು? ಪ್ರಮಾಣದ್ದು ಎರಡು ಭೇದ ಹೇಳ್ತಾರೆ. ಆ ಪರೋಕ್ಷ ಅಲ್ಲಿದೆ, ಈ ಪರೋಕ್ಷ ಬೇರೆ ಇದೆ. ಜ್ಞಾನದ ಪ್ರಮಾಣತೆ ಹೇಳ್ತಾರಲ್ಲ, ಪ್ರತ್ಯಕ್ಷ ಮತ್ತು ಪರೋಕ್ಷ. ಅದಲ್ಲ ಪರೋಕ್ಷ ಇಲ್ಲಿ. ಇಲ್ಲಿ ಯಾವ ಪರೋಕ್ಷ? ಇಲ್ಲಿ ಆಗಮದರಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಸತ್ಯ, ಜ್ಞಾನಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸತ್ಯ. ಕುಂದರು 10 ವರ್ಷಕ್ಕೆ ದೀಕ್ಷಾ ತಗೊಂಡ್ರಲ್ಲ, ಹಾಗಾದ್ರೆ ದೀಕ್ಷಾ ತಗೊಳ್ಳೋದು ತಪ್ಪಿದೆ. ದೀಕ್ಷಾ ತಗೊಳ್ಳೋದ್ರಿಂದ ಬಂದ್ ಆಗ್ತಿದೆ. ದೀಕ್ಷಾ ತಗೊಳ್ಳೋದ್ರಿಂದ ಬಂದ್ ಆಗ್ತಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಕುಂದಿರೋ ವಿರೋಧಿ ಅದೇ ನೀವು. ಯಾರು ಹೇಳಿದಾರ ಅವ್ರು ತಗೊಂಡಿದ್ರು ಅಥವಾ ಇಲ್ಲ? ಅಮೃತ ಚಂದ್ರ ದೇವಾದ ದೀಕ್ಷಾ ತಗೊಂಡಿದ್ದಾರೆ. ಆದರೆ ದೀಕ್ಷಾ ಯಾವುದಕ್ಕಂತಾರು? ದೀಕ್ಷಾ ಯಾವುದಕ್ಕಂತಾರು? ನಿವೃತ್ತ, ಬಿಟ್ಟು ಕೊಡೋದು. ಯಾವುದನ್ನು ಬಿಟ್ಟು ಕೊಡೋದ? ಯಾವುದನ್ನು ಬಿಟ್ಟುಕೊಡು? ಸಮಯ ಸಮಯಕ್ಕೆ ಉದಿಸಿ ಬರುವಂಥ ಭಾವ ತರಂಗಗಳಲ್ಲಿ ಜ್ಞಾನದ ಸಾಮರ್ಥ್ಯ ಸ್ಥಿರವಾಗದೇ ಇರುವುದಕ್ಕೆ ದೀಕ್ಷಾ. ಸಮಯ ಸಮಯಕ್ಕೆ ಉದ್ಭವಿಸಿ ಬರುವಂಥ ಜ್ಞಾನ ಭಾವರೂಪದ ತರಂಗಗಳಲ್ಲಿ, ಉತ್ಪನ್ನ ಧ್ವಂಸಿ ತರಂಗಗಳಲ್ಲಿ ಚೈತನ್ಯ ಸಾಮರ್ಥ್ಯ ಸ್ಥಿರ ಆಗದೇ ಇರುವುದಕ್ಕೆ ದೀಕ್ಷಾ ಅಂತಾರೆ. ಆಗದೆ ಉಳಿಯುವ ಅಭ್ಯಾಸಕ್ಕೆ, ಆಗದೆ ಉಳಿಯುವಂಥ ಪ್ರಯತ್ನಕ್ಕೆ, ಅದರೊಳಗೆ ಏಕ ಆಗದೆ ಇರುವಂಥ ಪರಮ ಪುರುಷಾರ್ಥಕ್ಕೆ ದೀಕ್ಷಾ ಅಂತಾರೆ. ದೀಕ್ಷಾ ಅಂತಂದ್ರೆ ಒಂದು ಸಮಯ ಕೂಡ ಪ್ರಮಾದ ಇರುವುದಿಲ್ಲ, ಅದಕ್ಕೆ ದೀಕ್ಷಾ ಅಂತಾರೆ. ಪ್ರಮಾದಿ ಜೀವನ ಏನಿದೆ ಅದು ಬಂಧ ರೂಪ ಇದೆ, ಪರವಶತೆ ಇದೆ, ದುಃಖದ ಅನುಭವ ಇದೆ. ಪ್ರಮಾದ ಹೊರಗಿಂದ ಪರವಶತೆ ಬಿಟ್ಟು ಸ್ವತಂತ್ರ ನೀನು ಒಬ್ಬನೇ ನಿತ್ಯಪ್ಪ, ನಿನಗೆ ಹೇಗೆ ಬೇಕೋ ಹಾಗೆ ಜೀವನ ಮಾಡ್ತಾ ಇದೆ. ಆದ್ರೆ ನಿನ್ನ ಜೀವನಕ್ಕೆ ಅದರ ಅವಶ್ಯಕತೆ ಇಲ್ಲ. ನೀನು ಚೈತನ್ಯ ಪ್ರಾಣದಿಂದ ಜೀವಿಸುವಂಥ ಅರೂಪಿ ಮಹಾಪದಾರ್ಥ ಇದ್ದಿ, ಅದರದ ಪರಿಚಯ ಇಲ್ಲ. ಆದ್ರೂ ಕೂಡ ವ್ಯವಹಾರದಿಂದ ವಿಚಾರ ಮಾಡಿದ್ರೆ ಈ ಯಾವ ಪರವಶತೆ ನಮಗೆ ಸದೈವ ಇಚ್ಛಾ ಇಲ್ಲವೋ, ಇಷ್ಟ ಇಲ್ಲವೋ, ಅದೇ ಪ್ರಕಾರ ಜ್ಞಾನಿ ಮುನಿರಾಜರಿಗೆ ಶುಭ ಭಾವದೊಳಗ ನಿಲ್ಲುವಂಥ ಪರವಶತೆ ಅವರಿಗೆ ಇಷ್ಟ ಇಲ್ಲವೇ ಇಲ್ಲ. ಶುಭ ಭಾವ ಹಿಂದನೂ ಹೇಳಿದ್ದನು, ಇನ್ನೊಂದು ಸಲ ಅವಲೋಕನೆ ಮಾಡಿದ್ರೆ ಗುಣಸ್ಥಾನಗಳ ಪರಿಪಾಠದೊಳಗೆ ಏನಿದೆ ಸುಧಾತಾಯಿ? 1 ರಿಂದ 3 ಗುಣಸ್ಥಾನ ಉತ್ತರೋತ್ತರ ಅಶುಭದ ಹಾನಿ ಅದಾವ್ರಿ. ಯಾವಾಗಲೂ ಅವು ಕೆಲವೊಂದು ವಿಷಯದವಲ್ಲ ದೃಢ ಇರಬೇಕು. 1 ರಿಂದ 3 ಗುಣಸ್ಥಾನ ಉತ್ತರೋತ್ತರ ಅಶುಭದ ಹಾನಿ ಅದಾವ್ರಿ.
4ರಿಂದ 6 ಗುಣಸ್ಥಾನ ಉತ್ತರೋತ್ತರ ಶುಭದ ವೃದ್ಧಿ ಅನ್ನೋರಿ. ಅಂದ್ರೆ 6ನೇ ಗುಣಸ್ಥಾನದೊಳಗೆ ಎಷ್ಟು ಶುಭ ಆಗ್ತಿದೆ ಅಷ್ಟು 4ನೇ ಗುಣಸ್ಥಾನದೊಳಗೆ ಆಗುವುದಿಲ್ಲ. 6ನೇ ಗುಣಸ್ಥಾನದೊಳಗೆ ಎಷ್ಟು ಶುಭದ ಕುರಿತು ತಿರಸ್ಕಾರದ ಭಾವಿದೆ ಅಷ್ಟು 4ನೇ ಗುಣಸ್ಥಾನದೊಳಗೆ ಇರುವುದಿಲ್ಲ. 6ನೇ ಗುಣಸ್ಥಾನದೊಳಗೆ ಎಷ್ಟು ವ್ರತಕ್ಕೆ ಸಂಬಂಧಿಸಿದ ಹಾಗೆ ಸಾವಧಾನತೆ 5ನೇ ಗುಣಸ್ಥಾನದೊಳಗೆ ಇಲ್ಲ ಅಂಥೇಳಿನ 6ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅರ್ಥಾತ್ ಅಂತರಂಗದ ಕಷಾಯ ಚೌಕಡಿ ಇನ್ನೊಂದು ನಷ್ಟ ಆಗಿ ಹೋದ ನಂತರ ಅವ 6ನೇ ಗುಣಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಪ್ರಮಾದ ರಹಿತ ಪುರುಷಾರ್ಥ ನಿರಂತರ ನಡೆದದ್ದು ಇರ್ತಿದೆ. ಯಾವುದರ ಸಲುವಾಗಿ ಯಾವ ತ್ರಿಕಾಲ ಜ್ಞಾತಾದೃಷ್ಟ ಸ್ವಭಾವ ಇದೆಯೋ ಆ ಸ್ವಭಾವದೊಳಗನ ಶಾಶ್ವತವಾಗಿ ನೆಲೆಗೊಳ್ಳುವ ಸಲುವಾಗಿ ಪ್ರತಿ ಸಮಯಕ್ಕೆ ಪುರುಷಾರ್ಥ ನಡೆದಿರ್ತಿದೆ. ಆ ಸಮಯದೊಳಗೆ ಅರ್ಥಾತ್ ಅಂಥ ಜೀವನದೊಳಗ ಬಾಹ್ಯದೊಳಗಿನ ಜೀವದಯೇ ಅಷ್ಟೇ ಪರಮೋತ್ಕೃಷ್ಟ ಇರ್ತಿದೆ. ಷಟ್ಕಾಯ ಜೀವರುಗಳ ದಯೆ ಈಗ ನಡೆದಿದೆ. ಸುದೃಷ್ಟಿ ತರಂಗಿಣಿಯೊಳಗ ದಯೆ ಮತ್ತು ಹಿಂಸೆಯ ಭೇದ. ಹಿಂಸೆಯೊಳಗ ಧರ್ಮ ಎಂದೂ ಆಗೋ ಸಾಧ್ಯ ಇಲ್ಲ. ಹಿಂಸೆ ರಾಗಾದಿ ಭಾವಗಳ ಉತ್ಪತ್ತಿ ಏನಿದೆ ಅದುವೇ ಹಿಂಸೆ ಇದೆ. ಒಳಗಡೆ ಆ ಪ್ರಕಾರ ಸಾವಧಾನ ಇದ್ದ ನಂತರ ಬಾಹ್ಯದೊಳಗೆ ದ್ರವ್ಯ ಹಿಂಸೆ ಷಟ್ಕಾಯ ಜೀವದ ಹಿಂಸೆ ಸಂಭವಿಸುವುದೇ ಇಲ್ಲ. ಸಂಭವಿಸಿದರನೂ ಕೂಡ ಅದು ಆಯಾ ಜೀವದ ಆಯು ಮತ್ತು ಆಯಾ ಜೀವದ ಸಾತ ಅಸಾತಾದ ಅನುಸಾರವಾಗಿ ಅದರದ ಮರಣ ಅಥವಾ ಅದಕ್ಕೆ ಪೀಡೆ ಆಗುತ್ತಿದೆ. ಇವರಿಂದ ಆಗುವುದಿಲ್ಲ. ಇದು ವಸ್ತು ಸ್ವರೂಪ. ಭಿನ್ನ ಭಿನ್ನ ಸ್ವರೂಪವನ್ನು ಹೇಗಿದೆಯೋ ಹಾಗೆ ತಿಳಿದಂಥವನ ಆ ನಿಜ ಸ್ವರೂಪದೊಳಗೆ ಒಂದಾಗುವಂಥ ಪ್ರಬಲ ಪುರುಷಾರ್ಥ ಮಾಡ್ತಾ ಇರ್ತಾನೆ. ಇಲ್ಲಿ ಸಮರ್ಥ ಇಲ್ಲ. ಅರ್ಥಾತ್ ಪೂಜೆ ಮಾಡೋರು, ಸ್ವಾಧ್ಯಾಯ ಮಾಡೋರು, ವ್ರತಾಚರಣೆ ಮಾಡೋರು, ದ್ರವ್ಯಲಿಂಗಿ ಮುನಿ ಅಸಮರ್ಥನನ್ರಿ. ಹೇಳಿ ಒಂದು ಅಂಶ ಕೂಡ ವ್ರತದೊಳಗೆ ಅತಿಚಾರ ಬರುಕೊಡುವುದಿಲ್ರಿ. 28 ಮೂಲಗುಣ ಪಂಚಮಹಾವ್ರತದೊಳಗ ಪರಮ ಸಾವಧಾನತೆ ಸದೈವ ಒಂದು ಸಮಯ ಕೂಡ ಪ್ರಮಾದ ಮಾಡುವುದಿಲ್ಲ. ಆದ್ರೂ ಕೂಡ ಅವನು ಹೇಳ್ಯದನಂತ ಹೇಳ್ತಾನೆ. ಸಾಮರ್ಥ್ಯ ಏನದ? ಸಾಮರ್ಥ್ಯ ಯಾರಲ್ಲೇ ಇದೆ? ಯಾರ ಅಂತರಂಗದ ಪದಾರ್ಥವನ್ನು, ಚೈತನ್ಯ ಮಹಾಪದಾರ್ಥವನ್ನು ಪ್ರತ್ಯಕ್ಷ ಆಸ್ವಾದನ ಸಲುವಾಗಿ ಪ್ರಯತ್ನ ಮಾಡ್ತಾರೋ ಅವರು ಸಮರ್ಥವಂತ. ನಮಗೆ ತಿಳ್ಕೊಳ್ಳೋದಿದೆ. ಇವತ್ತಿದ್ರನು, ನಾಳಿದ್ರನು, ಮುಂದಿನ ವರ್ಷ ಇದ್ರನು, ಮುಂದಿನ ಭವದಲ್ಲಿದ್ರನು ಈ ಸೂಕ್ಷ್ಮಾತಿ ಸೂಕ್ಷ್ಮ ಆಂತರ್ಯದ ವಸ್ತು ಮತ್ತು ಆ ವಸ್ತುವಿನ ಪ್ರತಿ ಸಮಯದ ಪರಿಣಮನ ಇದು ನಮಗೆ ತಿಳಿಯದ ವಿನಃ ನಮ್ಮದು ಭವದ ವಿಚ್ಛೇದ ಆಗುವುದ ಸಾಧ್ಯತೆ ಇಲ್ಲ. ಎಲ್ಲಿಯವರೆಗೆ ತಿಳಿಯುವುದಿಲ್ಲ ಅಲ್ಲಿಯವರೆಗೆ ಏನೇನ್ರೇ ಮಾಡ್ಕೋತ ಕೂತ್ರ ಮತ್ತು ಅದರದ್ದು ಏನೇನ್ರದೇ ಫಲ ಮತ್ತೆ ಬೆಳೀತಾ ಹೋಗ್ತಿದೆಯಲ್ಲ. ಏನೇನರೇ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಆದ್ರೆ ಮಾಡಬೇಕು ಅನ್ನೋ ಅಭಿಪ್ರಾಯ ಎಲ್ಲಿಯವರೆಗೆ ಇದೆಯಲ್ಲ ಅಲ್ಲಿಯವರೆಗೆ ಅದು ದೂರ ಹೋಗ್ತಿದೆ. ಮತ್ತು ಅದರಿಂದ ಮತ್ತೆ ಬೆಳೀತಿದೆಯಲ್ಲ ಏನ ಕಸ ಕಲ್ಮಶ ರಾಶಿ ರಾಶಿ ಆಗ್ತಿದೆ. ಅದನ್ನೆಲ್ಲ ಮತ್ತೆ ಎತ್ತಿ ಹಾಕವ್ರ ಯಾರ ಮನೆಯೊಳಗಿಂದ ತಾನೇ ಹಾಕಬೇಕಾಗುದಿಲ್ಲ. ಅಲ್ಲೇನು ನೌಕರ್ ಚಾಕರ್ ನಡೆಯುವುದಿಲ್ಲ. ತಾನೇ ಸ್ವಚ್ಛ ಮಾಡಬೇಕಾಗುದಿಲ್ಲ. ಯತ್ ಜ್ಞಾನಂ ನ ಜಾನಂತಿ ಶುದ್ಧ ಚೈತನ್ಯ ವಸ್ತುವಿನ, ಶುದ್ಧ ಚೈತನ್ಯ ವಸ್ತುವಿನ ಯಾವಾಗಿದೆ ಶುದ್ಧದ, ಅಶುದ್ಧ ಇರುವಾಗ ಶುದ್ಧ ಇದೆ ಅಂಥೇಳಿನ ಹೇಳ್ತು. ವಸ್ತು ಹೇಗಿದೆ? ಸಾಮಾನ್ಯ ವಿಶೇಷಾತ್ಮಕ ಇದೆ. ಸಾಮಾನ್ಯದ ಅಭಾವಾಗಿ ವಿಶೇಷ ರೂಪದಿಂದ ಪರಿಣಮನದ ಮಾಡೋದನ್ನೇ ಇಲ್ಲ. ಯಾಕೆ ಮಾಡಬಹುದು? ತನ್ನ ಅಭಾವವನ್ನು ಯಾವ ವಸ್ತು ಮಾಡಬಹುದು ಹೇಳ್ರಿ? ಮೂರ್ಖ ತಿಳಿತಾನೆ ತನ್ನ ಅಭಾವ. ಅದು ತನ್ನ ಅಭಾವವನ್ನ ಸ್ವೀಕಾರ ಮಾಡುವಂಥವನಿಗೆ ಮೂರ್ಖ ಅಂತಾರೆ, ಮಿಥ್ಯಾದೃಷ್ಟಿ ಅಂತ. ನಮ್ಮ ಸದ್ಭಾವ ಎಲ್ಲಿದೆ? ನಮ್ದು ನಿರಂತರ ನಮ್ಮ ದೃಷ್ಟಿಯೊಳಗೆ ಅಭಾವ ಇದೆಯೋ ಅಥವಾ ಇಲ್ರಿ? ಯಾವಾಗ ವಿಕಲ್ಪ ಬರ್ತಿದೆ ನಾ ಜ್ಞಾತಾದೃಷ್ಟ ಇದ್ದೇನೆ ಅಂತೇಳಿ, ಆ ವಿಕಲ್ಪ ಕೂಡ ಎಲ್ಲಿದೆ? ಸ್ವಭಾವದ ಅಭಾವ ಮಾಡಿ ಉತ್ಪನ್ನ ಆಗುತ್ತೆ. ಕ್ರಿಯಾ ಮಾತ್ರವೇ ಮೋಕ್ಷ ಮಾರ್ಗವೆಂದು ತಿಳಿದುಕೊಂಡು
ಕ್ರಿಯೆ ಮಾಡುವ ಸಲುವಾಗಿ ತತ್ಪರರಿದ್ದಾರೆ, ಈ ಕಾರಣದಿಂದ ಮುಳುಗಿದ್ದಾರೆ. ಇನ್ನೊಂದ್ಸಲ, ಕ್ರಿಯಾ ಮಾತ್ರವೇ ಮೋಕ್ಷ ಮಾರ್ಗವೆಂದು ತಿಳಿದುಕೊಂಡು, ಹಿಂದಿನ ಕಲಶದೊಳಗೆ ಏನು ಬಂದದ್ದಿತ್ತು? ಹಿಂದಿನ ಕಲಶದೊಳಗೆ ಮಿಥ್ಯಾದೃಷ್ಟಿಯ ಯತಿತನ ಕ್ರಿಯಾರೂಪ ಇದೆ, ಸಮ್ಯಕ್ ದೃಷ್ಟಿಯ ಯತಿತನ ಶುಭ ಕ್ರಿಯಾರೂಪ ಇದೆ. ಇಷ್ಟರ್ಧ ನೋಡ್ರಿ, ಇದರದೇನು ಬೆಳವಣಿಗೆ ನಡೆದಿದೆ, ಅರ್ಥ ಮಾಡ್ತಾ ಇದ್ದಾರೆ. ಮಿಥ್ಯಾದೃಷ್ಟಿಯ ಯತಿತನ ಕ್ರಿಯಾರೂಪ ಇದೆ, ಸಮ್ಯಕ್ ದೃಷ್ಟಿಯ ಯತಿತನ ಶುಭ ಕ್ರಿಯಾ. ಶುಭದ ವ್ಯಾಖ್ಯೆ ಏನು ಮಾಡಿರಲ್ಲಿ? ಶುದ್ಧ ಜ್ಞಾನದ ಅನುಭೂತಿ ಏನಿದೆ ಅದು ಶುಭ. ಮತ್ತು ಈ ಶರೀರದ, ವಚನದ, ಕಾಯದ ಏನೇನು ಮನಸ್ಸಿಂದ ಕ್ರಿಯೆ ಇದೆ, ಅದ ಕ್ರಿಯೆ ಇದೆ. ಅವು ಎರಡೂ ಕೂಡಿ ಕರ್ಮ ನಿರ್ಜರೆ ಮಾಡ್ತವೆ ಅನ್ನೋದು ಅದೆಷ್ಟೋ ಅಜ್ಞಾನಿಗಳ ಮನ್ನಣೆ ಇದೆ. ಎರಡೂ ಕೂಡಿ ಅನ್ನೋದರದ ನಿಷೇಧ ಮಾಡಿದ್ದಾರೆ ಆ ಕಲಶದಲ್ಲಿ. ಇಲ್ಲೇನು ಮಾಡ್ತಾ ಇದ್ದಾರೆ? ಅದು ಆಗ್ತಾ ಇಲ್ಲ. ಯಾವುದಾಗ್ತಾ ಇಲ್ಲ? ಶುದ್ಧ ಜ್ಞಾನದ ಅನುಭೂತಿ ಆಗ್ತಾ ಇಲ್ಲ. ಶುದ್ಧ ಚೈತನ್ಯದ ಪ್ರತ್ಯಕ್ಷ ಆಸ್ವಾದ ಮಾಡುವುದರಲ್ಲಿ ಅವರ ಸಮರ್ಥ ಇಲ್ಲ ಅಂಥೇಳಿ ಅವರ ಅದನ್ನೇ ಮೋಕ್ಷ ಮಾರ್ಗ ಅಂಥೇಳಿ ತಿಳ್ಕೊಂಡ ಅದರಲ್ಲಿ ಮುಳುಗಿದಾರ. ಯಾವುದನ್ನ? ಕ್ರಿಯೆ. ಸುಲಭ ಇದೆ ಕ್ರಿಯೆ. ಮಂದಿರಕ್ಕೆ ದಿನಾ ಹೋಗ್ತೇನೆ, ಪ್ರಾಣ ಹೋದ್ರೂ ಮಂದಿರ ದೇವದರ್ಶನ ಬಿಡುವುದಿಲ್ಲ ಅಂಥೇಳಿ ನಿಯಮ ಮಾಡೋದು ಮತ್ತು ಆ ನಿಯಮವನ್ನು ಪ್ರಾಣಾಂತ್ಯದವರೆಗೆ ನಿರ್ವಹಿಸೋದು ಸುಲಭ ಇದೆ, ಮಹಾ ಸುಲಭ ಇದೆ. ಅದರ ಒಳಗಡೆ ಯಾವ ಶುದ್ಧ ಚೈತನ್ಯ ತತ್ವ ವಿಶ್ವದ ಸಮಸ್ತ ಪದಾರ್ಥಗಳಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟ ಇರುವಂಥ ಆ ಜ್ಞಾತಾ ಸ್ವಭಾವಿ ಆತ್ಮನನ್ನ ಪ್ರತ್ಯಕ್ಷ ಅನುಭವ ಮಾಡುವುದ ಕಠಿಣ ಇದೆ. ಅದೊಂದು ಸುಲಭ ಇಲ್ಲ ಅಂತ ಹೇಳಿದ್ದಾರೆ. ಮೊದಲೇ ಹೇಳಿ ಬಂದಿದ್ದಾರೆ. ಯಾರು? ಕುಂದ ದೇವರು. ಎಲ್ಲಿ? ಸಮಯ ಸಾರದಲ್ಲಿ. ಎಲ್ಲಿ? 4ನೇ ಗಾತ್ರ. ಅದೊಂದು ಸುಲಭ ಇಲ್ಲ. ಇವೆಲ್ಲ ಸುಲಭ, ಚಿರ ಪರಿಚಿತ ಅದಾವು, ಶ್ರುತ ಅದಾವು, ಅನುಭೂತ ಅದಾವು. ಅದಕ್ಕೆ ಇವೆಲ್ಲ ಸುಲಭ ಅದಾವು. ವ್ರತ ಎಂತ ಮಾಡಿಲ್ಲ, ಅನೇಕ ಬಾರಿ ನಮ್ಮ ಗ್ರೈವೇಕಕ್ಕೆ ಹೋಗಿ ಬಂದಿದೆಯಪ್ಪ. ಅಭವ್ಯ ಕೂಡ ಹೋಗಿ ಬಂದಿದ್ದಾನೆ. ಇನ್ನು ನಾನು ಹೋಗಿದ್ದೇನೋ ಅಥವಾ ಇಲ್ಲ ಇದರದೇನ್ರೆ ಸಂದೇಹ ಇದೆ. ಅನಂತ ಬಾರಿ ಅಂತ ಹೇಳ್ತಾರೆ. ಅನೇಕ ಅನ್ನೋದು ನಾವು ಧೈರ್ಯ ಇಲ್ಲರೆ ನಮಗೆ ಅನಂತ ಅನ್ಲಿಕ್ಕೆ ಅಂಥೇಳಿ ಅನೇಕ ಅನ್ನೋದ್ರಿ. ಅನಂತ ಬಾರಿ ಹೋಗಿ ಬಂದಿದ್ದೇವೆ ಅಂದಮೇಲೆ ಸುಲಭ ಇಲ್ಲದ ಹೋಗಿದ್ದೇವ್ರೆ. ಆದ್ರ ಒಂದು ಕಠಿಣ ಇದೆ. ಏನ? ಏಕತ್ವ ವಿಭಕ್ತ ಆತ್ಮನ ಅನುಭೂತಿ ಏನಿದೆ ಅದು ಕಠಿಣ ಇದೆ. ಅದನ್ನು ಯಾರೂ ಹೇಳಿಕೊಡುವುದಿಲ್ಲ. ಹೇಳಿದರು ಅಂತಂದ್ರೆ ಅವ್ರ ಕಡೆ ಯಾರು ಹೋಗುವುದಿಲ್ಲ. ಪೂಜೆ ಮಾಡ್ರಿ, ಬಸ್ತಿ ಕಟ್ರಿ, ಸವಾಲ್ ಹಿಡೀರಿ, ಧನ ಕೊಡ್ರಿ, ನಿನ್ನ ಆಸ್ತಿ ಮಕ್ಕಳಿಲ್ಲ ಮರಿಯಿಲ್ಲ, ಆ ಆಸ್ತಿ ಎಲ್ಲ ಧರ್ಮಕ್ಕೆ ಬರಿ, ಅದೆಲ್ಲ ಸುಲಭ ಇದೆ ರೀ. ಅಂಥದ್ದು ಹೇಳ್ತಾರ್ರಿ. ಆಮೇಲೆ ಯಾರೇ ಬರೆದ್ರು ಅಂತಂದ್ರೆ ಅವ್ರನ್ನ ಹೊಗಳ್ತಾರ್ರಿ. ಆದ್ರೆ ಹೊಗಳಿದ ನಂತರ ಕೂಡ ಅವ್ರದ್ದು ಪರಿಸ್ಥಿತಿ ಏನಾಯ್ತು ಅನ್ನೋದಕ್ಕೆ ಅನ್ನಾರೇ ನೋಡಿದೇವ ಅಥವಾ ಇಲ್ರಿ, ಕಣ್ಣೆದುರಿಗೆ ಇದೆಯೋ ಅಥವಾ ಇಲ್ಲ, ಎಲ್ಲ ಆಸ್ತಿ ಬರೆದರ್ರಿ. ಕೊನೆಗೆ ಅವರಿಗೆ ಒಂದಿಷ್ಟು ದುಡ್ಡ ಸಲುವಾಗಿ ಅವರ ಏನು ಪರದಾಡಿದ್ರು.